यमआणीस्थश्रुतं मे मा प्रहासीरनेनाधीतेन होरात्र्यान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवत्ववतु मामवतु वक्तारमवतु वक्तारम् ॐ शान्ति शान्ति शान्तिः हरिः ॐ नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादधीश्वरमियाम् शरणं रमेशं हरिः ॐ जानकी वदनाम्भोजभानवे गतये सतां नमः श्रीरामचन्द्राय हेतवे सर्वसम्पदाम् बृहती सहस्रपारा वारशायी रमापतिः अनिरुद्धादिपञ्चात्मा पञ्चद्वीपेषु काशते पञ्चाङ्गयुक्सुपर्णं यैष्टिकाचिति संस्थितम् आरूढस्तमहं वन्दे पञ्चशस्त्रोक्तमादरात् महदुक्तं ऋक्सहस्रं सहस्रहरिवाचकम् व्याकरिष्ये यथा योगम् दशप्रमतिवर्त्मना हरिः ಓಂ. ಇವತ್ತು ಇಬ್ಬರು ಮಹಾನುಭಾವರ ಆರಾಧನೆಯ ಪರ್ವಕಾಲ ಇದೆ. ಇವತ್ತು ಒಂದು ಉತ್ತರಾದಿಮಠದ ಪರಂಪರೆಯಲ್ಲಿ ಬರುವಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅವರ ಆರಾಧನೆ. ಅದಾದ ಮೇಲೆ ದೊಡ್ಡ ಜ್ಞಾನಿಗಳು ರಾಜೇಂದ್ರ ತೀರ್ಥರ ವಿದ್ಯಾಶಿಷ್ಯರಾದ ಇವತ್ತಿನ ರಾಘವೇಂದ್ರ ಸ್ವಾಮಿಗಳವರ ಮಠ ಅಂತ ಏನಿದೆ ಅವರ ಕವಲು ಪರಂಪರೆಯಲ್ಲಿ, ಆ ಪರಂಪರೆಯಲ್ಲಿ ಬಂದಂತಹ ದೊಡ್ಡ ಜ್ಞಾನಿಗಳು ನರಸಿಂಹದೇವರ ವಿಶಿಷ್ಟವಾದ ಉಪಾಸನೆಯನ್ನ ಮಾಡಿ ತನ್ಮೂಲಕ ಷೋಡಶಬಾಹು ನರಸಿಂಹದೇವರನ್ನ ಪಡೆದ ಜ್ಞಾನಿಗಳು, ತಿರುನಲ್ವೇಲಿಯಲ್ಲಿ ವೃಂದಾವನ ಪ್ರವೇಶ ಮಾಡಿದಂತಹ ದೊಡ್ಡ ಜ್ಞಾನಿಗಳಾದ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ. ಇಬ್ಬರು ಜ್ಞಾನಿಗಳು, ಸತ್ಯನಿಧಿ ತೀರ್ಥರು ಸತ್ಯನಿಧಿ ವಿಲಾಸ ಮೊದಲಾದಂತಹ ಗ್ರಂಥಗಳಲ್ಲಿ ಅವರ ಮಹಾತ್ಮ್ಯ ಅನ್ನೋದು ಬರ್ತಾ ಇದೆ. ದೊಡ್ಡ ಜ್ಞಾನಿಗಳು. ವೃಂದಾವನ ಕರ್ನೂಲ್ನಲ್ಲಿ ನಿವೃತ್ತಿ ಸಂಗಮ ಅಂತ ಒಂದು ಕ್ಷೇತ್ರ. ಅಲ್ಲಿ ಒಟ್ಟು 6 ನದಿಗಳು ಸಂಗಮ ಆಗುತ್ತೆ. ಕೃಷ್ಣವೇಣಿ ನದಿಗೆ ತುಂಗಭದ್ರ ಸೇರುವಂಥದ್ದು ಪ್ರಧಾನವಾಗಿ. ಅದರ ಜೊತೆಯಲ್ಲೇ ಮಿಕ್ಕ 3-4 ನದಿಗಳು ಅಲ್ಲಿ ಬಂದು ಕೃಷ್ಣವೇಣಿ ನದಿಗೆ ಸೇರ್ತಾ ಇದೆ. ಅಂತಹ ಪವಿತ್ರವಾದಂತಹ ಕ್ಷೇತ್ರ ಅದು ನಿವೃತ್ತಿ ಸಂಗಮ ಕ್ಷೇತ್ರ. ಕರ್ನೂಲ್ ಹತ್ರ ಅದು ಬರ್ತಾ ಇದೆ. ಆ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಅವರು ವೃಂದಾವನವನ್ನ ಪ್ರವೇಶ ಮಾಡಿದವರು. ಅದಾದ ಮೇಲೆ ಅಲ್ಲಿ ಥರ್ಮಲ್ ಪ್ರಾಜೆಕ್ಟ್ ಇತ್ಯಾದಿಗಳಿಗೆ ಅದನ್ನ ಇರೋಬರೋ ಊರೆಲ್ಲ ಮುಳುಗಿಸ್ಬೇಕು ಅಂತ ನೋಡಿದಾಗ ಆ ವೃಂದಾವನವನ್ನು ಮತ್ತೆ ಸ್ಥಳಾಂತರವನ್ನ ಮಾಡಿ ತಂದಿಟ್ಟಿದ್ದಾರೆ ಈಗಿರುವಂತಹ ಜಾಗದಲ್ಲಿ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವಂತಹ ಒಬ್ಬ ದೊಡ್ಡ ಜ್ಞಾನಿಗಳು ಸತ್ಯನಿಧಿ ತೀರ್ಥರು, ಅವರ ಆರಾಧನೆ 2 ಕಡೆಯಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡಿ, ಒಂದು ಕರ್ನೂಲ್ನಲ್ಲಿ ಒಂದು ಮಾಡಿದ್ದಾರೆ, ಇನ್ನೊಂದು ನಮ್ಮ ತುಮಕೂರಿನಲ್ಲಿ ಒಂದು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಅವರು ಮಾಡಿದ್ದಾರೆ. ಅಂತಹ ಗುರುಗಳ ವ್ಯಾಕರಣದಲ್ಲಿ ವಿಶೇಷವಾದಂತಹ ಪಾಂಡಿತ್ಯ ಇತ್ತು ಅವರಿಗೆ ಅಂತ ಹೇಳ್ತಾರೆ. ಅಂತಹ ಜ್ಞಾನಿಗಳು, ನಮಸ್ಕಾರ ಮಾಡ್ಬೇಕೆಲ್ರು ಅವರಿಗೆ, ಮಹಾನುಭಾವರಿಗೆ. ಅದಾದ್ಮೇಲೆ ಮತ್ತೊಬ್ಬರು ಜ್ಞಾನಿ ಮೂರ್ಧನ್ಯರು, ವಿದ್ವತ್ ಪ್ರಪಂಚ ಅಂತ ಏನಿದೆ, ವಿದ್ವಾಂಸರು ಅಂತೇನಿದ್ದಾರೆ, ಪಾಠ ಪ್ರವಚನಗಳು ಅಂತ ಏನಾಗತ್ತೆ, ಎಲ್ಲವೂ ಅವರಿಂದ ಬಂದದ್ದು. ಪ್ರತಿಯೊಂದು ಅವರಿಂದಲೇ ಬಂದದ್ದು. ರಾಜೇಂದ್ರ ತೀರ್ಥರು, ಆ ರಾಜೇಂದ್ರ ತೀರ್ಥರ ಬಳಿಯಲ್ಲಿ ಶಾಸ್ತ್ರಾಧ್ಯಯನವನ್ನ 9 ಬಾರಿ ನ್ಯಾಯಸುಧಾಧ್ಯಯನವನ್ನ ಮಾಡಿ ತನ್ಮೂಲಕ ಆಕೇರಳಂ ತಥಾಸೇತು ಮಾಗಂಗಂಚ ಹಿಮಾಲಯಂ ನಿರಾಕೃತಾದ್ವೈತ ಶೈವಂ ವಿಬುಧೇಂದ್ರ ಗುರುಂ ಭಜೆ ಅಂತ ಅವರ ಬಗ್ಗೆ ಅದ್ಭುತವಾದ ಪಾಂಡಿತ್ಯ. ತಿರುಪತಿ ಶ್ರೀನಿವಾಸ ದೇವರ ಅಸಾಧಾರಣ ಭಕ್ತರಾಗಿ ಅವರಿಗೆ ಎಲ್ಲ ಆಭರಣಗಳನ್ನ ಮಾಡಿ ಸಾಕಿದ್ರಂತೆ, ಜಯಪತ್ರಿಕೆಗಳನ್ನೆಲ್ಲ.
ಅವ್ರ ಚರಿತ್ರೆ ಅದ್ಭುತವಾಗಿದೆ. ಶ್ರೀಪಾದರಾಜರ ವಿದ್ಯಾಗುರುಗಳು, ವ್ಯಾಸರಾಜರ ವಿದ್ಯೆಯಲ್ಲಿ ಪರಮಗುರುಗಳು ವ್ಯಾಸರಾಜರಿಗೆ. ಹಾಗೆ ವಿದ್ಯಾ ಪರಂಪರೆ ಏನು ಮುಂದುವರೆದು ಬಂದಿದೆ, ಎಲ್ಲ ಶ್ರೀಪಾದರಾಜರಂಥ ಜ್ಞಾನಿ ಮೂರ್ಧನ್ಯರನ್ನ ತಯಾರು ಮಾಡಿದಂತಹ ವ್ಯಕ್ತಿತ್ವ ವಿಭುಧೇಂದ್ರರದ್ದು. ರಾಜೇಂದ್ರ ತೀರ್ಥರು ಸಮಾಜಕ್ಕೆ ಕೊಟ್ಟಂತಹ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ನಿಧಿ ಅವರು. ಅವರ ಆರಾಧನೆ, ಅವರನ್ನು ಸತ್ಯನಿಧಿ ತೀರ್ಥರನ್ನು ಪ್ರತಿಯೊಬ್ಬರು ಸ್ಮರಣೆ ಮಾಡ್ಕೊಳ್ಬೇಕು. ಮುಂದೆ ಮಂತ್ರ ಹೇಳ್ತಾರೆ. ಓಂ 261ನೇ ಮಂತ್ರ. ರಥೋ ನ ಮಹೇಶವಸೇಯುಜಾನೋಸ್ಮಾಭಿರಿಂದ್ರೋ ಅನುಮಾದ್ಯೋ ಭೂತ್ ನಯಂ ಹಿಂಸಂತಿ ಧೀತಯೋ ನ ವಾಣೀರಿಂದ್ರನ್ ನಕ್ಷಂತೀತ್. ಓಂ ಸಿದ್ಧಿ ಸಾಧನಾಯ ನಮಃ. ಇಲ್ಲಿ ಪರಮಾತ್ಮನನ್ನ ಸಿದ್ಧಿ ಸಾಧನ ಅಂತ ಕರೆದಿದ್ದಾರೆ. ಸಹ ಇಂದ್ರ, ಆ ಇಂದ್ರನಾಮಕನಾಗಿರ್ತಕ್ಕಂಥ ಯಾವ ಪರಮಾತ್ಮ ನಮಗೆ ರಥದಲ್ಲಿ ಕೂತುಕೊಂಡವನಾಗಿ ದೊಡ್ಡದಾಗಿರ್ತಕ್ಕಂತಹ ಬಲವನ್ನ ಕೊಡ್ಲಿಕ್ಕಾಗಿ ಬರಲಿ. ನಮಗೆ ವಿಶೇಷವಾಗಿ ಪ್ರಾರ್ಥ್ಯವಾಗಿರ್ತಕ್ಕಂತಹ ಬಲವನ್ನೂ ಸಂತೋಷವನ್ನೂ ನಮಗವನು ಕೊಡುವಂತಾಗ್ಲಿ. ರಥೋ ನ ಮಹೇಶ್ ಅವಸೆ ಯುಜಾನಃ ಅಸ್ಮಾಭಿರಿಂದ್ರೋ ಅನುಮಾದ್ಯೋ ಭೂತ್. ಅನುಮಾದ್ಯ ಸರ್ವದಾ ಸಂತೋಷಣೀಯ ಭವತು. ನಮಗೆ ನಿರಂತರವಾಗಿ ಸಂತೋಷವನ್ನ ಕೊಡುವಂತಾಗಲಿ ನಾರಾಯಣ. ಯಾವ ಇಂದ್ರನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನ ಧೀತಯ, ಯಾವುದೇ ಕರ್ಮಗಳು ಅವನನ್ನ ಹಿಂಸಿಸೋದಿಲ್ವಂತೆ. ನ ಹಿಂಸಂತಿ ನ ಬಾಧಂತೆ ನ ಕರ್ಮಣ ವರ್ಧತೆ ನೋಕನೀಯಾನ್. ಇಂಥ ರಥದಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಬರತಕ್ಕಂಥ ಇಂದ್ರನಾಮಕನಾದ ಪರಮಾತ್ಮನನ್ನ ಯಾವುದೂ ಹಿಂಸೆಗೆ ಒಳಪಡಿಸೋದೇ ಇಲ್ವಂತೆ. ಅಂಥ ಸ್ವರೂಪ ಅವನದ್ದು. ಅದರಂತೆ ವಾಣಿ ವಾಣ್ಯ ಸ್ತುತಯಶ್ಚನ ಹಿಂಸಂತಿ. ಸ್ತೋತ್ರಗಳು ಅವನನ್ನ ಹಿಂಸಿಸೋದಿಲ್ವಂತೆ. ಯಾಕೆ ಅಂದ್ರೆ ನಾವು ಸೇವೆ ಮಾಡೋದು ಯಾಕೆ, ಸ್ತೋತ್ರ ಮಾಡೋದು ಯಾಕೆ? 2 ಕಾರಣಗಳಿಂದ. ನಾವು ಮಾಡತಕ್ಕಂಥ ಕರ್ಮಗಳು ದೇವರನ್ನ ಹಿಂಸಿಸೋದಿಲ್ಲ, ನಾವು ಮಾಡುವಂಥ ಸ್ತೋತ್ರಗಳು ದೇವರನ್ನ ಹಿಂಸಿಸೋದಿಲ್ಲ. ಯಾಕೆ ಅಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾರೆ ಶೇಷಚಂದ್ರಿಕಾರಾಯರಿಲ್ಲಿ. ನಾವು ಸೇವಾದಿಗಳನ್ನ ಮಾಡೋದು ಯಾಕೆ, ಸ್ತೋತ್ರವನ್ನ ಮಾಡೋದು ಯಾಕೆ, ನಮಗೇನೋ ಕೊಡ್ತಾರೆ ಅಂತ ಅಲ್ವಾ. ಸ್ತೋತ್ರವನ್ನ ನಾವು ಯಾರನ್ನ ಕುರಿತಾಗಿ ಮಾಡ್ತೇವೋ ಅಥವಾ ಯಾರ ಸೇವೆಯನ್ನ ನಾವು ಮಾಡ್ತೇವೋ ಅವನಿಗೇನು ಇಲ್ಲ. ಧಾತು ಅಸಮರ್ಥ ಹಿ ಪುರುಷ ಅನ್ಯಕೃತೈ ಪರಿಚರಣೈ ಸ್ತುತಿಭಿಶ್ಚ ಭೃಶಂ ವ್ಯಥತೆ. ಏನಾಗುತ್ತೆ? ಧಾತು ಅಸಮರ್ಥ, ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ತಾಕತ್ತಿಲ್ಲ, ಅವನಿಗೇನಿಲ್ಲ. ಸ್ತೋತ್ರದಲ್ಲಿ ಸ್ತುತ್ಯವಾಗಿರ್ತಕ್ಕಂತಹ ಗುಣವಿಶೇಷ ಅನ್ನೋದೇ ಇಲ್ಲ ಅವನಿಗೆ. ಅಂಥ ವ್ಯಕ್ತಿಗೆ ಮಾತ್ರ ಬೇಜಾರಾಗೋದು. ಅಯ್ಯೋ ನಾನು ಏನ್ ಕೊಡ್ಲಿ, ನನ್ನ ಹತ್ರ ಏನೂ ಇಲ್ವಲ್ಲ, ಸ್ತೋತ್ರ ಮಾಡಿಬಿಟ್ಟಿದ್ದಾನಲ್ಲ, ಏನ್ ಕೊಡ್ಲಿ ಅಂತ ಅವನಿಗೆ ಬೇಜಾರಾಗತ್ತೆ. ಇವನ್ ಹಂಗಿಲ್ಲ. ನಾವು ಸ್ತೋತ್ರ ಮಾಡುವ, ನಾವು ಸೇವೆ ಮಾಡತಕ್ಕ ಇಂದ್ರ ಏನಿದ್ದಾರೆ ನಾರಾಯಣ, ಅವನಿಗೇನಿಲ್ಲ. ಬಹುಧನನಾದ್ದರಿಂದ ಅವನಿಗೆ ದಾತೃತ್ವ ಸಾಮರ್ಥ್ಯ ಜೋರಾಗಿದೆ. ಆದ್ದರಿಂದ ನಾವು ಮಾಡತಕ್ಕಂಥ ಎಲ್ಲ ಸ್ತೋತ್ರಗಳಿಂದಲೂ ಸೇವೆಗಳಿಂದಲೂ ಅವನಿಗೆ ಸಂತೋಷ ಆಗತ್ತೆ ಹೊರತು ವ್ಯಥೆ ಆಗೋದಿಲ್ಲ. ಅವನಿಗೆ ಯಾಕಾರು ಮಾಡ್ತಾ ಇದ್ದಾರಪ್ಪ, ಇಲ್ಲದೆ ಇರುವಂತ ಗುಣವನ್ನು ಹೊಗಳಿ ನನ್ನ ಸ್ತೋತ್ರ ಮಾಡ್ತಿದ್ದಾರೆ ಅಂತ ಹೇಳೋದೇ ಇಲ್ಲ ಅವನು ದೇವರು. ನಾವು ಮಾಡತಕ್ಕಂತಹ ಸೇವೆಗಳು ಅಂದ್ರೆ ಯಥಾರ್ಥವಾಗಿ ಮಾಡುವಂತಹ ಸೇವೆ, ಯಥಾರ್ಥವಾಗಿ ಮಾಡತಕ್ಕಂತಹ ಸ್ತೋತ್ರಗಳು ಅವನನ್ನ ಸೇರಿಯೇ ಸೇರುತ್ತೆ. ಅಂತಹ ಕೊಡುವವರಲ್ಲಿ ಅಗ್ರಗಣ್ಯನಾಗಿ ಮಹಾಸಮರ್ಥನಾಗಿರತಕ್ಕ ಇಂದ್ರನೇ ರಥದಲ್ಲಿ ಕೂತವನಾಗಿ ನಮಗೆ ಸರ್ವದಾ ಸಂತೋಷವನ್ನ ಉಂಟು ಮಾಡುವವನಾಗು ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ಸಂಸಿದ್ಧಿ ಹೇತುತ್ವಾತ್ ಸಿದ್ಧಯ, ಸಂಸಿದ್ಧಿಗೆ
ಕಾರಣವಾದ್ದರಿಂದ, ಸಂಸಿದ್ಧಿ ಅಂದ್ರೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಸಾಫಲ್ಯ, ಸಫಲ ಆಗೋದು ಅಂತ, ಫ್ರೂಟ್ಫುಲ್ ಆಗೋದು ಅಂತ. ಸಂಸಿದ್ಧಿಗೆ ಕಾರಣವಾದದ್ಯಾವುದು? ನಾವು ಮಾಡುವಂತಹ ಸೇವೆ, ಮಾಡುವಂತಹ ಸ್ತೋತ್ರ. ಅದನ್ನು ತನ್ನಲ್ಲಿ ಇಟ್ಟುಕೊಳ್ತಾನೆ. ನಾವು ಮಾಡುವಂತಹ ಸೇವೆಯನ್ನು, ಮಾಡುವಂತಹ ಸ್ತೋತ್ರವನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಭಕ್ತಕೃತ ಪರಿಚರ್ಯಾ ಸ್ತುತಿಶ್ಚ ಫಲದಾನಾಯ ಅಂಗೀಕರೋತಿ. ಭಕ್ತರು ಮಾಡತಕ್ಕಂಥ ಪರಿಚರ್ಯಾ ಸಪರ್ಯಾ ಸೇವೆಯನ್ನು, ಅವ್ರು ನಡೆಸ್ತಕ್ಕಂಥ ಸ್ತೋತ್ರವನ್ನು ಫಲ ಕೊಡ್ತೇನೆ ಅಂತ ಯಸ್ ಅಂತಂದ್, ತಥಾಸ್ತು ಅಂತಂದೇವ್ರು. ಆದ್ದರಿಂದ ಸಿದ್ಧಿ ಸಾಧನ, ಸಿದ್ಧಿಗೆ ಕಾರಣವಾದ ಸೇವೆಯನ್ನು, ಸ್ತೋತ್ರವನ್ನು ಅಂಗೀಕಾರ ಮಾಡಿಕೊಳ್ಳುತ್ತಾನೆ. ಯಾಕೆ ಅಂತಂದ್ರೆ, ಕೊಡಲಿಕ್ಕೆ ತಾಕತ್ತಿಲ್ಲದ, ಅವನಲ್ಲಿ ಏನೂ ಇಲ್ಲದ ಮನುಷ್ಯ ಬೇರೆಯವರು ಮಾಡತಕ್ಕ ಸೇವೆಯಿಂದ, ಅವರು ಹೇಳ್ತಕ್ಕಂತ ಸ್ತೋತ್ರದಿಂದ ನಾನೇ ಕಿಮ್ಮಯ ದಾತವ್ಯಂ, ನಾನೇನ್ ಕೊಡ್ಲಿ ಅವರಿಗೆ, ನನ್ನ ಹತ್ರ ಏನು ಇಲ್ವಲ್ಲ ಅಂತ ವ್ಯಥೆಗೊಳಪಡ್ತಾನೆ. ಇವನ್ ಹಂಗಲ್ವಲ್ಲ, ಸಂತೋಷನೇ ಪಡ್ತಾನೆ. ನನ್ನ ಸ್ತೋತ್ರವನ್ನ ಮಾಡಿದ್ದಾನೆ, ನಾನಿವನಿಗೆ ಅನುಗ್ರಹವನ್ನ ಮಾಡ್ತೇನೆ ಅಂತ ಅವನು ಖುಷಿ ಪಡ್ತಾನೆ. ಆದ್ದರಿಂದ ಭಕ್ತರು ಮಾಡತಕ್ಕ ಸೇವೆಯಿಂದಲೂ ಸ್ತೋತ್ರದಿಂದಲೂ ಸಂತುಷ್ಟನಾಗಿ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಈ ಮಂತ್ರ 261ನೇ ಮಂತ್ರ ಪ್ರತಿಪಾದ್ಯವಾಗುವ ಭಗವದ್ ರೂಪ ಸಿದ್ಧಿ ಸಾಧನ. ಮುಂದೆ ಹೇಳ್ತಾರೆ, ಓಂ ಅಭಿವರ್ಧಯಂತೀ ಯದಿ ಸ್ತೋತಾರ ಶತೈ ಯತ್ಸಹಸ್ರಂ ಗೃಣಂತಿ ಗಿರ್ವಣಸಂ ಶಂ ತದಸ್ಮೈ ಅಸ್ಮಾಯೇತದ್ದಿವ್ಯರ್ಚೇವ. ಓಂ ವೃಷಾಹಿಣೇ ನಮಃ. ಓಂ. ಈ ಇಂದ್ರನಾಮಕನಾಗಿರ್ತಕ್ಕಂಥ ಪರಮಾತ್ಮ, ಯಹ ಇಂದ್ರ, ಅವನು ದ್ಯುಲೋಕದಲ್ಲಿ, ಉತ್ತಮವಾದಂತಹ ಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ. ಅರ್ಚೇವ, ಅರ್ಚ ಅಂದ್ರೆ ಅರ್ಕ, ಅರ್ಕ ಅಂದ್ರೆ ಗೊತ್ತು ಸೂರ್ಯ. ಈ ಇಂದ್ರನಾಮಕನಾದ ಪರಮಾತ್ಮ ಸ್ವರ್ಗಲೋಕದಲ್ಲಿ ಅಂದ್ರೆ ಉತ್ತಮವಾದ ದ್ಯುಲೋಕದಲ್ಲಿ ಹೇಗಿದ್ದಾನೆ ಅಂದ್ರೆ ಸೂರ್ಯನಂತೆ ಇದ್ದಾನೆ. ಅಸ್ಮೈ, ಇಂತಹ ಇಂದ್ರನಾಮಕನಾಗಿರತಕ್ಕಂತಹ ಪರಮಾತ್ಮನನ್ನು ನೂರಾರು ಸಂಖ್ಯೆಯಲ್ಲಿ ಇರುವ, ಯದಿವಾ ಅಥವಾ ಮತ್ತು ಸಹಸ್ರ ಸಂಖ್ಯಾಕಾಹ, ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂತಹ ಜ್ಞಾನಿಗಳು ಅವನನ್ನ ಸ್ತೋತ್ರ ಮಾಡ್ತಾರೆ. ಇನ್ನು ದ್ವಿಲೋಕದಲ್ಲಿ, ಸ್ವರ್ಗಲೋಕದಲ್ಲಿ, ಸ್ವರ್ಗ ಅಂದ್ರೆ 2, ಇಂದ್ರ ಅಂದ್ರೆ 2 ಅಂತ ಹೇಗೋ ಇಂದ್ರನಾಮಕನಾದ ಪರಮಾತ್ಮ ಅಂತ, ಹಾಗೆ ಸ್ವರ್ಗ ಅಂದ್ರೆ ವೈಕುಂಠ ಅಂತ. ಅಂತಹ ಉತ್ತಮವಾದ ಲೋಕದಲ್ಲಿ ಸೂರ್ಯನಂತೆ ನಮಗೂ ಅರ್ಥ ಆಗ್ಲಿ ಅಂತ, ಸೂರ್ಯ ಪರಮಾತ್ಮನಿಗೆ ಸಮ ಅಲ್ಲ, ಹಾಗಿದ್ರೂ ಕೂಡ ಅರ್ಥ ಆಗ್ಲಿ ಅಂತ ಇದನ್ನ ಉದಾಹರಣೆ ಕೊಡ್ತಾರೆ. ಸೂರ್ಯನಂತೆ ಸ್ಥಿತನಾಗಿದ್ದಾನೆ. ಅಂತಹ ಉತ್ತಮನಾಗಿ ಪ್ರಕಾಶಮಾನನಾಗಿರತಕ್ಕ ಇವನನ್ನ ನೂರಾರು ಸಾವಿರಾರು ಸಂಖ್ಯೆಯ ಜ್ಞಾನಿಗಳು ನಿತ್ಯದಲ್ಲಿಯೂ ಸ್ತೋತ್ರ ಮಾಡ್ತಾರೆ. ಅಂತಹ ಗಿರುವಣಸಂ, ನೂರಾರು ಸಾವಿರಾರು ಸಂಖ್ಯೆಯ ಭಕ್ತರು ಮಾಡುವಂತಹ ಸ್ತೋತ್ರವನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ಸ್ವೀಕಾರ ಮಾಡಿಕೊಂಡವನು ಅಭಿವೃದ್ಧಿಯನ್ನು ಹೊಂತಾನಂತೆ ದೇವರು. ಇದು ಅದ್ಭುತ. ಇದು ಅಭಿವೃದ್ಧಿ ಹೊಂದೋದು ಯಾವಾಗ? ಇಲ್ದೇ ಇದ್ದಾಗ ಪಡೆದು ಒಂದೊಂದೇ ಮೆಟ್ಲು ಮೇಲೆ ಹೋಗೋ ಜೀವನದಲ್ಲಲ್ವಾ. ದೇವ್ರು ಹಾಗೆ ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಭಿವರ್ಧಯಂತಿ ಅಂದ್ರೆ ಸಂತೋಷಯಂತ್ಯೋ ಭವಂತಿ. ದ್ವಿಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಸೂರ್ಯನಂತೆ ಪ್ರಕಾಶಮಾನನಾಗಿ ನಿಂತಿರತಕ್ಕ ಇಂದ್ರನಾಮಕನಾದ ಪರಮಾತ್ಮನನ್ನ ಏನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಜ್ಞಾನಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ಆ ಸ್ತೋತ್ರದಿಂದ ಇವನು ತುಂಬಾ ಸಂತೋಷ ಪಡ್ತಾನೆ. ಭಕ್ತರು ಮಾಡತಕ್ಕಂತ ಸ್ತೋತ್ರದಿಂದ ನೀನ್ ಸಂತೋಷ ಪಡ್ತೀ ಅಂತ ತಿಳಿದೆ, ತಸ್ಮಾತ್ ಕಾರಣಾತ್ ಶಂ ಸುಖಕರಂ ಏತತ್ ಸ್ತೋತ್ರಂ ಅಸ್ಮೈ ಕರೋಮಿ. ಯಥಾರ್ಥವಾಗಿ ತಿಳಿದುಕೊಂಡು ಸ್ತೋತ್ರ ಮಾಡಿದವರ ಮೇಲೆ
ಅನುಗ್ರಹವನ್ನ ಮಾಡ್ತಾನೆ, ಸ್ತೋತ್ರವನ್ನು ಕೇಳಿ ಖುಷಿ ಪಡ್ತಾನೆ, ಅವರಿಗೆ ಅನುಗ್ರಹವನ್ನೂ ಮಾಡ್ತಾನೆ ಎನ್ನುವ ಕಾರಣದಿಂದ ನಾನು, ಅಂದ್ರೆ ಈ ಋಷಿಗಳು ಹೇಳೋದು, ನಾನು ಈ ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ. ಸ್ತೋತ್ರಂ ಅಸ್ಮೈ ಕರೋ, ಈ ಸ್ತೋತ್ರವನ್ನ ನಾನು ದೇವರಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ. ಅಂದ್ರೆ ದೇವರು ಸ್ತೋತ್ರ ಪ್ರಿಯ. ಸ್ತೋತ್ರ ಅಂದ್ರೇನು? ಗುಣಾನುಸಂಧಾನ ರೂಪವಾದದ್ದು. ಗುಣಗಳ ಅನುಸಂಧಾನ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಗುರುಮುಖದಿಂದ ಶಾಸ್ತ್ರಾಧ್ಯಯನವನ್ನ ಮಾಡಬೇಕು. ಶಾಸ್ತ್ರಾಧ್ಯಯನವನ್ನ ಮಾಡಿದಾಗ ವಿಪರೀತವಾದ ಜ್ಞಾನಗಳೆಲ್ಲ ತೊಲಗಿ ಹೋಗಿ, ದೂರ ಹೋಗಿ ಯಥಾರ್ಥವಾದ ಜ್ಞಾನ ಬರುತ್ತೆ. ಆ ಯಥಾರ್ಥ ಜ್ಞಾನದಿಂದ ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಸುಲಭ ಆಗತ್ತೆ ಅನ್ನೋದು ಈ ಮಂತ್ರದ ಅರ್ಥ. ಆದ್ದರಿಂದ ಈ ಮಂತ್ರದಿಂದ ಗೊತ್ತಾಗುವಂಥದ್ದೇನು? ಅನೇನ ಅಪೌರುಷೇಯತ್ವಾತ್ ಶ್ರೇಷ್ಠ ವೃಷಃ. ಅಪೌರುಷೇಯವಾದ್ದರಿಂದ, ಪೌರುಷೇಯವಾದ್ದರಿಂದ ಅದನ್ನ ಶ್ರೇಷ್ಠ ಅಂತ ಕರೀತಾರೆ. ಶ್ರೇಷ್ಠ ಅಂದ್ರೇನು? ವೃಷ. ವೃಷ ವೃಷ ಅಂದ್ರೆ ದೊಡ್ಡದ್ದು, ಶ್ರೇಷ್ಠವಾದದ್ದು ಅಂತ. ಅಪೌರುಷೇಯವಾಗಿ ಶ್ರೇಷ್ಠವಾಗಿರತಕ್ಕ ಸ್ತೋತ್ರಗಳನ್ನ ವೃಷ ಅಂತ ಕರೀತಾರೆ. ಅದನ್ನ ಕೇಳಿ ಚೆನ್ನ ಆಹಿನೋತಿ. ಆಹಿ ವೃಷ ಆಹಿ. ಆಹಿ ಅಂದ್ರೆ ಚೆನ್ನಾಗಿ ಸಂತೋಷ ಪಡ್ತಾನೆ ದೇವರು, ಅಭಿವೃದ್ಧಿಯನ್ನ ಹೊಂತಾನೆ, ಸಂತೋಷ ಪಡ್ತಾನೆ. ಉತ್ತಮವಾದ ಅಪೌರುಷೇಯವಾದ ವೃಷನಾಮಕವಾದಂತಹ ಸ್ತೋತ್ರ ಸಮುದಾಯದಿಂದ ಸಂತೋಷ ಪಡ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಇಲ್ಲಿ ಬರತಕ್ಕಂತಹ ಭಗವದ್ ರೂಪ ವೃಷಾಹಿ. ಮುಂದೆ ಹೇಳ್ತಾರೆ, ಓಂ ಮಾಸಾಮಿ ಮಿಕ್ಷ ಇಂದ್ರೇಣ್ಯಯಾಮಿ ಸೋಮಃ ಜನನ್ನ ಧನ್ವನ್ನಭಿ ಸಂಯದಾಪಃ ಸತ್ರಾವಾವೃಧರ್ಹವನಾನಿ ಯಜ್ಞೈಃ ಅಸ್ಮಾ ಏತತ್. ಈ ಇಂದ್ರನಾಮಕನಾದ ಪರಮಾತ್ಮನಲ್ಲಿ ಏನು ಸ್ತೋತ್ರವನ್ನ ಕೇಳಿ ಸಂತೋಷ ಪಡುವಂತಹ ಯಾವ ಈ ಇಂದ್ರನಾಮಕನಾದ ಪರಮಾತ್ಮನಿಗೆ ನಾನು ನೀರಿನಿಂದ ಸಂಸ್ಕೃತವಾಗಿರತಕ್ಕಂತಹ, ಏನು ನೀರಿನಿಂದ ಸುಸಂಸ್ಕೃತವಾಗಿರತಕ್ಕಂತಹ ಸೋಮರಸ, ಅವನಿಗೆ ಅದನ್ನ ನಾನು ಕೊಡ್ತೇನೆ. ಇಂದ್ರನಾಮಕನಾದ ಪರಮಾತ್ಮನಿಗೆ ಮಂತ್ರಪೂತವಾದ, ಮಂತ್ರದಿಂದ ಅಭಿಮಂತ್ರಿಸಲ್ಪಟ್ಟ, ಒಳ್ಳೆ ನೀರು ಹಾಕಿ ಸಂಸ್ಕಾರ ಮಾಡಿದ ಸೋಮರಸ ಅವನಿಗೆ ಕೊಡಲ್ಪಡತ್ತೆ. ನಿಯುಕ್ತೋ ವರ್ತತೆ, ನಾನ್ ಕೊಡ್ತೇನೆ ಅವನಿಗೆ. ಅದರಿಂದ ಏನಾಯ್ತು? ಇಂತಹ ಇಂದ್ರನಾಮಕ ಪರಮಾತ್ಮ ಸೋಮರಸವನ್ನ ಸಂತೋಷದಿಂದ ಸ್ವೀಕಾರ ಮಾಡತಕ್ಕಂತಹ ಇಂದ್ರನಾಮಕನಾದ ಪರಮಾತ್ಮನನ್ನ ನಾವು ಮಾಡತಕ್ಕಂತಹ ಸ್ತೋತ್ರಗಳು, ಯಜ್ಞಗಳಲ್ಲಿ ನಾವು ಮಾಡತಕ್ಕಂತಹ ಯಜ್ಞ ಸಾಧನೀಭೂತವಾಗಿರತಕ್ಕಂತಹ ಸ್ತೋತ್ರಗಳು ಏನ್ ಮಾಡುತ್ತೆ ಅಂತಂದ್ರೆ, ಧನ್ವನಿ ಅಂದ್ರೆ ಡೆಸರ್ಟ್ ಅಂತ, ಮರುಭೂಮಿ, ಮರುದೇಶೆ. ಮರುಭೂಮಿಯಲ್ಲಿ ನೀರು ಬಂದಾಗ ಪ್ರಾಣಿಗಳು ಹೇಗೆ ಸಂತೋಷ ಪಡ್ತವೋ, ಪ್ರಾಣಿಗಳ ಅಭಿವೃದ್ಧಿ ಆಗತ್ತೋ, ಆ ಪ್ರಕಾರವಾಗಿ ಸ್ತೋತ್ರ ಮಾಡತಕ್ಕಂತಹ ಭಕ್ತರುಗಳಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡತಕ್ಕ ಇಂದ್ರನಾಮಕನಾದ ಪರಮಾತ್ಮನನ್ನ ಕುರಿತಾಗಿ ನಾವು ಸ್ತೋತ್ರಾದಿಗಳನ್ನ ಮಾಡ್ತೇವೆ. ನೋಡಿ ಎಂಥ ಉದಾಹರಣೆ ಕೊಡ್ತಾನೆ ನೋಡಿ. ಜ್ಞಾನವಿಲ್ಲದೆ ದೇವರು ಒಲಿಯುವುದಿಲ್ಲ ಅನ್ನೋದನ್ನ ವಿಷ್ಣು ಸಹಸ್ರನಾಮ ನೋಡಿ ನಾವು ಕಲ್ತ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಅಂದ್ರೆ ಏನೇನೋ ಅನ್ಕೊಂಡ್ಬಿಡ್ತೇವೆ ನಾವಿಲ್ಲ. ತತ್ವಜ್ಞಾನವಿಲ್ಲದವರಿಗೆ, ತತ್ವಜ್ಞಾನ ಶೂನ್ಯರಿಗೆ ದೇವರ ಅನುಗ್ರಹ ಆಗೋದಿಲ್ಲ ಅನ್ನುವ ದೊಡ್ಡ ತತ್ವವನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡತಕ್ಕಂತಹ ಗ್ರಂಥ ಬೃಹತಿ ಸಹಸ್ರ, ತನ್ಮೂಲಭೂತವಾದಂತಹ ವಿಷ್ಣು ಸಹಸ್ರನಾಮ. ಅತ್ಯಂತ ಸ್ಪಷ್ಟ ಹೇಳ್ತಾರೆ ನೋಡಿ ಇಲ್ಲೆಲ್ಲ. ಆದ್ದರಿಂದ ಏನು,
ಯಜ್ಞ ಸಾಧನೀಭೂತವಾಗಿರತಕ್ಕಂತಹ ಸ್ತೋತ್ರಗಳನ್ನ ಯಜ್ಞದಲ್ಲಿ ಇಂದ್ರನಾಮಕನಾದ ಪರಮಾತ್ಮರನ್ನ ಕುರಿತು ನಾವು ಮಾಡಿದಾಗ, ದೇವರ ಸ್ತೋತ್ರ ಮಾಡಿದಾಗ ಡೆಸರ್ಟ್ ಅಲ್ಲಿ ಮಳೆ ಬಂದು ನೀರು ಹರಿದು ಪ್ರಾಣಿಗಳ ಅಭಿವೃದ್ಧಿಗೆ ಯಾಕೆ ಕಾರಣ ಆಗತ್ತೋ ಹಾಗೆಯೇ ಆ ಸ್ತೋತ್ರದಿಂದ ಸಂತುಷ್ಟನಾದ ಪರಮಾತ್ಮ ಅನುಗ್ರಹ ವೃಷ್ಟಿಯನ್ನ ಮಾಡ್ತಾನೆ ಅಂತ ಶಾಸ್ತ್ರ ತಿಳಿಸೋದ್ರಿಂದ ನಾವು ಈ ಪರಮಾತ್ಮನನ್ನ ಕುರಿತಾಗಿ ಸ್ತೋತ್ರವನ್ನ ಮಾಡ್ತೇವೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗುತ್ತೆ? ಅನೇನ ಮಂತ್ರೇಣ ಅದ್ಭಿಃ ಸಂಸ್ಕೃತತ್ವಾತ್ ವೃಷಃ ಶ್ರೇಷ್ಠಃ ಸೋಮರಸಃ. ಮಂತ್ರಪೂತವಾಗಿ ಅಂದ್ರೆ ಮಂತ್ರ ಹೇಳುವುದರ ಮೂಲಕ ನೀರು ಮಿಕ್ಸ್ ಆಗಿದೆ. ಯಾವುದರಲ್ಲಿ? ಸೋಮರಸದಲ್ಲಿ. ಮಂತ್ರಪೂತವಾದಂತಹ ನೀರನ್ನ ಅಭಿಮಂತ್ರಣೆ ಮಾಡಿ ಸೋಮದಲ್ಲಿ ಹಾಕಿದ್ದಾರೆ. ನೀರು ಸೋಮರಸ ಮಿಕ್ಸ್ ಆಗಿದೆ. ಸೋಮರಸದಲ್ಲಿ ನೀರನ್ನ ಹಾಕಿದ್ದಾರೆ ಮಂತ್ರವನ್ನ ಹೇಳ್ತಾ. ಆದ್ದರಿಂದ ನೀರಿಂದಲೂ ಮತ್ತು ಮಂತ್ರದಿಂದಲೂ ಸುಸಂಸ್ಕೃತವಾದದ್ದು ಯಾವುದು? ಸೋಮರಸ. ಆದ್ದರಿಂದ ಅದು ವೃಷ, ಶ್ರೇಷ್ಠವಾದದ್ದು. ಅಂತಹ ಸೋಮರಸವನ್ನ ಇವನಿಗೋಸ್ಕರವಾಗಿ ಜನ ಕೊಡ್ತಾರೆ. ಸಂಭ್ರಿಯತೆ ಯಸ್ಮೈ. ಯಾವ ಇಂದ್ರನಿಗೋಸ್ಕರವಾಗಿ ನೀರಿನಿಂದಲೂ ಮಂತ್ರದಿಂದಲೂ ಸಂಸ್ಕೃತವಾಗಿರತಕ್ಕ ಸೋಮರಸವನ್ನ ಕೊಡ್ತಾರೋ ಅಂತಹ ಸೋಮರಸವನ್ನ ಸ್ವೀಕಾರ ಮಾಡಿಕೊಳ್ಳತಕ್ಕಂಥ ಪರಮಾತ್ಮ ಯಾರು? 263ನೇ ಮಂತ್ರ ಪ್ರತಿಪಾದ್ಯನಾದ ವೃಷಭ. ಮುಂದೆ ಹೇಳ್ತಾರೆ, ಓಂ ಮಹ್ಯಾಂಗೂಷಮಸ್ಮಾ ಇಂದ್ರಾಯ ಸ್ತೋತ್ರಂ ಮತಿಭಿರವಾಚಿ ಅಸದ್ಯಥಾ ಮಹತಿ ವೃತ್ರತೂರ್ಯ ಇಂದ್ರೋ ವಿಶ್ವಾಯುರವಿತಾವೃಧಶ್ಚ. ಓಂ ವಿಷ್ಣವೇ ನಮಃ. ಓಂ ಮಹಿ, ದೊಡ್ಡದಾಗಿರ್ತಕ್ಕ ಸ್ತೋತ್ರ. ಮಹತ್ ಆಂಗೂಷಂ, ಆಂಗೂಷ ಅಂದ್ರೆ ಬಾಯಿಂದ ಬರತಕ್ಕಂಥದ್ದು ಸ್ತೋತ್ರ. ಮಹಿ ಆಂಗೂಷಂ, ಮಹ್ಯಾಂಗೂಷಂ. ಮತಿಭಿಹಿ, ಎಷ್ಟು ಚೆನ್ನಾಗಿದೆ ನೋಡಿ. ಸ್ತೋತ್ರವನ್ನ ಮಾಡ್ತಾರೆ ನೋಡಿ. ದೇವರ ಸ್ತೋತ್ರದ ಮಾಹಾತ್ಮ್ಯ ಬಂತಿಲ್ಲಿ. ದೇವರ ಗುಣವರ್ಣನ ರೂಪವಾದ ಸ್ತೋತ್ರಗಳ ಮಾಹಾತ್ಮ್ಯ ಬ್ರಹ್ಮದೇವರು ಮಾಡ್ತಾರೆ, ಎಲ್ರೂ ಮಾಡ್ತಾರೆ. ನಾನು ಮಾಡ್ತೀನಿ, ನೀವು ಮಾಡ್ತೀರಿ. ಏನ್ ವ್ಯತ್ಯಾಸ ಅಲ್ಲಿಗೆ ಅಂತ ಹೇಳ್ತಾರೆ ಪ್ರಹ್ಲಾದರಾಜನ ಮಾತು. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಕೈನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಬ್ರಹ್ಮಾದಿ ದೇವತೆಗಳೆಲ್ಲ ವಾಕ್ ಪ್ರವಾಹದಿಂದ ನಿತ್ಯ ಸ್ತೋತ್ರ ಮಾಡ್ತಾ ಇದ್ರು ಕೂಡ ಪರಿಪೂರ್ಣವಾಗಿ ಹೇಳಲಿಕ್ಕಾಗ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ ನಾನೇನಪ್ಪಾ ನಿನ್ ಸ್ತೋತ್ರ ಮಾಡಬಲ್ಲೆ ಅಂತ ಪ್ರಹ್ಲಾದರಾಜನ ಮಾತು. ಅದರಂತೆ ಇಲ್ಲಿ ಅರ್ಥ ಕೊಡುತ್ತಿಲ್ಲಿ. ಉತ್ತಮವಾಗಿರತಕ್ಕ ಸ್ತೋತ್ರವನ್ನ ಜ್ಞಾನಿಗಳು ಅವರವರ ಬುದ್ಧಿಗನುಸಾರವಾಗಿ ಮಾಡ್ತಾರೆ. ನೋಡಿ, ಎಲ್ಲರ ಸ್ತೋತ್ರಕ್ಕೂ ಒಲಿತಾನೆ. ಯಾಕೆ ಅಂತಂದ್ರೆ ಅವರ ಯೋಗ್ಯತೆಯನ್ನ ಮೀರಿ ಯಾರಿಗೂ ಸ್ತೋತ್ರವನ್ನ ಮಾಡ್ಲಿಕ್ಕೆ ಆಗೋದಿಲ್ವ. ಆದ್ದರಿಂದ ಜ್ಞಾನಿಗಳು ಮತಿಭಿಹಿ, ಅವರವರ ಅಸ್ಮನ್ ಮತ್ಯನುಸಾರೇಣ, ನಮ್ಮ ಯೋಗ್ಯತಾನುಸಾರವಾಗಿ ನಾವು ನಿನ್ನ ಸ್ತೋತ್ರ ಮಾಡ್ತೇವಪ್ಪ. ಅಥವಾ ಜ್ಞಾನಿಗಳು ಅವರವರ ಯೋಗ್ಯತಾನುಸಾರವಾಗಿ ದೇವರ ಸ್ತೋತ್ರವನ್ನ ಮಾಡ್ತಾರೆ. ಅಂತಹ ಇಂದ್ರನಿಗೆ ಇದನ್ನ ಹೇಳೋ ಏನ್ ಪ್ರಯೋಜನ? ಅದಕ್ಕೆ ಹೇಳ್ತಾರೆ, ಅಸ್ಮೈ ಇಂದ್ರಾಯ ಸ್ತೋತ್ರಂ ಅವಾಚಿ ಯತ್ತದ್ ವಿಶ್ವಾಯು ಸರ್ವತ್ರ ಗಂತ ನಿತ್ಯೋವ. ಈ ಪ್ರಕಾರವಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಮಾಡಿದ ಸ್ತೋತ್ರವನ್ನ ಸ್ವೀಕಾರ ಮಾಡತಕ್ಕಂತಹ ವಿಶ್ವಾಯು, ಸರ್ವತ್ರ ಓಡಾಡುವ ಮತ್ತೆ ನಿತ್ಯನೂ ಆಗಿರತಕ್ಕಂತಹ ಈ ಇಂದ್ರನಾಮಕನಾದ ಪರಮಾತ್ಮ ಸಂಗ್ರಾಮದಲ್ಲಿ, ಜೀವನವೆಂಬ ಸಂಗ್ರಾಮದಲ್ಲಿ, ಸಂಸಾರವೆಂಬ ಯುದ್ಧ ಭೂಮಿಯಲ್ಲಿ ಜ್ಞಾನಕ್ಕಾಗಿ ತೊಡಲಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ, ನಮಗೆ, ಯಾರ್ಯಾರಿಗೂ ಅಲ್ಲ, ನಮಗೆ ತತ್ವಜ್ಞಾನ ಬೇಕು ಅಂತ ಹಂಬಲಿಸ್ತಾ ಇರ್ತಕ್ಕಂತಹ ನಮ್ಮಗಳಿಗೆ ಯಾವುದಾದ್ರೂ ಪ್ರಕಾರದಿಂದ ಏನ
ಯಥಾ ಏನ ಪ್ರಕಾರೇಣ ಏನಕೇನ ಪ್ರಕಾರೇಣ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಲ ಸುಖಾದಿಗಳನ್ನ ಕೊಟ್ಟು ರಕ್ಷಕನಾಗಿ ಆಗುವಂತಾಗ್ಬಿಟ್ರೆ ಸಾಕು. ಎಷ್ಟು ಚೆನ್ನಾಗಿದೆ ನೋಡಿ. ಅವರವರ ಯೋಗ್ಯತಾನುಸಾರವಾಗಿ ಮಾಡತಕ್ಕ ಸ್ತೋತ್ರದಿಂದ ಪ್ರೀತನಾದ ಪರಮಾತ್ಮ ಏನಾದ್ರೂ ಮಾಡಿ ನಮ್ಮನ್ನ ಸಂಸಾರ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿಬಿಟ್ರೆ ಸಾಕು. ಅದಕ್ಕೆ ನಾವು ಮಾಡತಕ್ಕಂತ ಸ್ತೋತ್ರ ಉಪಯೋಗಕ್ಕೆ ಬಂದ್ರೆ ಸಾಕು. ಹಾಗೆ ನಮ್ಮಿಂದ ಸ್ತೋತ್ರ ಬರುವಂತೆ ಆಗಲಿ, ದೇವರು ನಮಗೆ ರೆಸ್ಪಾಂಡ್ ಮಾಡುವಂತೆ ಈ ಸ್ತೋತ್ರ ಸಾಧಕವಾಗಲಿ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ವಿಶಿಷ್ಟೌ ಶಕಾರ ನಕಾರ ವಾಚ್ಯೌ ಬಲಚೇಷ್ಟಾದಿ ಪುಮರ್ಥೌ ಯಸ್ಮಾತ್ ಸಹ. ಸ್ತೋತ್ರ ಮಾಡತಕ್ಕಂತಹ ಭಕ್ತರಿಗೆ ವಿಶಿಷ್ಟವಾದ ಶ ಅಂದ್ರೆ ಬಲ, ಣ ಅಂದ್ರೆ ಚೇಷ್ಟೆ, ಸುಖ, ಬಲ ಸುಖ ಇತ್ಯಾದಿಗಳು ಯಾರಿಂದ ಬರುತ್ತದೋ, ವಿಶಿಷ್ಟವಾದ ಶಕಾರ ನಕಾರ ವಾಚ್ಯಗಳಾಗಿರತಕ್ಕ ಬಲ ಮತ್ತು ಸುಖ ಚೇಷ್ಟಾದಿಗಳು ಯಾರಿಂದ ಬರುತ್ತದೋ ಅಂತಹ ಸ್ತೋತ್ರ ಮಾಡುವಂತ ಭಕ್ತರಿಗೆ ವಿಶಿಷ್ಟವಾದ ಶಕಾರ ಮತ್ತು ನಕಾರ ವಾಚ್ಯಗಳಾಗಿರತಕ್ಕಂತಹ ಬಲಚೇಷ್ಟಾದಿಗಳನ್ನ ಕೊಟ್ಟು ಅನುಗ್ರಹ ಮಾಡ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ವಿಷಣುವೇ ವಿಷ್ಣು ಅರ್ಥ ಆಯ್ತು ನಮಗೆ. ಮುಂದೆ ಹೇಳ್ತಾರೆ, ಓಂ ಕದಾ ಭುವನ್ ರಥಕ್ಷಯಾಣಿ ಬ್ರಹ್ಮ ಕದಾ ಸ್ತೋತ್ರೇ ಸಹಸ್ರ ಪೋಷ್ಯಂದಾಹ ಕದಾ ಸ್ತೋಮಂ ವಾಸಯೋ ಅಸ್ಯ ರಾಯ. ಇಲ್ಲಿ ವೃಧಶ್ಚ ಅನ್ನುವಲ್ಲಿಗೆ ಇಂದಿನ ಸೂಕ್ತ ಅದು ಮುಗಿಯತ್ತೆ. ಈಗ ನಾನು ಹೇಳಿದ ವೃಷಪರ್ವಣೇ ನಮಃವು ಆ ಭಗವದ್ ರೂಪವನ್ನು ತಿಳಿಸಿಕೊಡತಕ್ಕಂತಹ ಮಂತ್ರ ಋಕ್ಸಂಹಿತೆಯ 6ನೇ ಮಂಡಲದ 35ನೇ ಸೂಕ್ತ. 6ನೇ ಮಂಡಲದ 35ನೇ ಸೂಕ್ತ. ಅಲ್ಲಿಗೆ ಶುನಹೋತ್ರ ಭರದ್ವಾಜರು ಮಾಡಿದಂತಹ ಸ್ತೋತ್ರ ಅದು ಮುಗಿಯಿತು. ಇಂದ್ರೋ ವಿಶ್ವಾಯುರಭಿತಾ ವೃಧಶ್ಚ ಅಲ್ಲಿಗೆ ಮುಗಿಯುತ್ತೆ. ಅಲ್ಲಿಂದ ಮುಂದೆ ಇದು ಕೂಡ 5 ಮಂತ್ರಗಳಿಂದ ಕೂಡಿದಂತಹ ಸೂಕ್ತ ಇದು. ಭಾರದ್ವಾಜರ ಪರಂಪರೆಯಲ್ಲಿ ಬರತಕ್ಕಂತಹ ನರ ಅಂತ ಋಷಿಗಳು ಈ ಸೂಕ್ತವನ್ನ ಕಂಡವರು. ಮತ್ತೆ ಹೇಳ್ತೀನಿ ನರ, ಆ ಋಷಿಗಳ ಹೆಸರು ನರ, ಛಂದಸ್ಸು ತ್ರಿಷ್ಟುಪ್ಪು, ದೇವತೆ ಯಥಾ ಪ್ರಕಾರವಾಗಿ ಇಂದ್ರ. ಮಂತ್ರ 5 ಮಂತ್ರ. ಕದಾ ಭೂವನ್ ರಥಕ್ಷಯಾಣಿ ಬ್ರಹ್ಮ ಕದಾ ಸ್ತೋತ್ರೇ ಸಹಸ್ರ ಪೋಷ್ಯಂದಾಹ ಕದಾ ಸ್ತೋಮಂ ವಾಸಯೋಸ್ಯ ರಾಯ ಕದಾ ಧಿಯಃ ಕರ ಶಿವಾಜಾರತ್ನಾಹ ಅಂತ ಆರಂಭ ಆಗಿ ಕೊನೆಗೆ ಮಾನಿರಾರಂ ಶುಕ್ರದುಧಸ್ಯ ಧೇನೋರಾಂಗಿರಸಾನ್ ಬ್ರಹ್ಮಾಣ ವಿಪ್ರಜಿನ್ವ ಅಲ್ಲಿಗೆ ಮುಗಿಯುತ್ತೆ. 5 ಮಂತ್ರಗಳಿಂದ ಕೂಡಿರತಕ್ಕಂಥ ಈ 6ನೇ ಅಷ್ಟಕದ 6ನೇ ಮಂಡಲದ 35ನೇ ಸೂಕ್ತ. ಇಲ್ಲಿ ಪರಮಾತ್ಮನ ವೃಷಪರ್ವ ಅಂತ ಒಂದು ರೂಪವನ್ನು ಅನುಸಂಧಾನ ಮಾಡ್ತಾ ಇದ್ದಾರೆ. ಏನರ್ಥ ಇದರದ್ದು? ಹಿಂದಿನ ಮಂತ್ರದಲ್ಲಿ ಏನ್ ಹೇಳಿದ್ರು? ನಾವು ದೇವರ ಸ್ತೋತ್ರ ಮಾಡ್ತೇವೆ, ಆ ಸ್ತೋತ್ರ ಉಪಯೋಗಕ್ಕೆ ಬಂದು ಬಿಟ್ರೆ ಸಾಕು, ಯಾವುದಾದ್ರೂ ಪ್ರಕಾರದಿಂದ ಪರಮಾತ್ಮ ನಮಗೆ ಒಲಿದು ಅನುಗ್ರಹವನ್ನ ಮಾಡುವಂತಾಗ್ಬಿಟ್ರೆ ಸಾಕು ಅಂತ ತಿಳಿಸ್ಕೊಟ್ರು. ಇಲ್ಲಿ ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಋಷಿ ಏನಿದ್ದಾನೆ, ನರ, ಇಷ್ಟೆಲ್ಲ ದೇವರ ಸ್ತೋತ್ರ ಮಾಡ್ತಾನೆ. ದೇವರ ಸ್ತೋತ್ರ ಮಾಡಿದ್ದಕ್ಕೆ ಫಲ ಸಿಗಲೇ ಇಲ್ವಂತ. ಚೆನ್ನಾಗಿ ದೇವರ ಸ್ತೋತ್ರ ಮಾಡಿದ್ರು ಅವರು. ದೇವರ ಸ್ತೋತ್ರವನ್ನ ಮಾಡಿದ್ದಕ್ಕೆ ಪಾಪ ಅವ್ರಿಗೆ ಫಲವೇ ಸಿಗಲಿಲ್ಲ. ಫಲ ಲೇಟ್ ಆಯ್ತು. ಫಲ ವಿಳಂಬ ಅಸಹಮಾನೋ ಮಂತ್ರದ್ರಷ್ಟ ನರಾಖ್ಯ ಋಷಿ ಇಂದ್ರಂ ಪೃಚ್ಛತಿ ಉತ್ತರಾಭಿಹಿ. ಈ ಮುಂದಿನ ಅಂದ್ರೆ ಉತ್ತರದ ಮಂತ್ರಗಳಿಂದ 5 ಮಂತ್ರಗಳಿಂದ ದೇವರನ್ನ ಕೇಳ್ತಾನ ಅವನು. ಯಾಕೆ ಫಲಗಳು ಲೇಟ್ ಮಾಡ್ತಾ ಇದ್ಯಾ? ಯಾಕೆ ನೀನ್ ನಂಗೆ ಕೊಡ್ತಿಲ್ಲ? ಯಾಕೆ ಫಲ ಬರೋದು ಲೇಟ್ ಆಗ್ತಾ ವಿಳಂಬ ಆಗ್ತಾ ಇದೆ ಅಂತ ಕೇಳ್ತಾನೆ. ಏನದು? ಹೇ ಇಂದ್ರ, ಇಂದ್ರನಾಮಕನಾದ ಪರಮಾತ್ಮನೇ, ಬ್ರಹ್ಮ ನಾವು ಮಾಡಿದ ಸ್ತೋತ್ರಗಳು
ಯಾಕೆ ಇನ್ನೂ ಫಲಕಾರಿಯಾಗಿಲ್ಲ? ರಥ ಅಲ್ಲೇ ಇದೆ, ನೀನು ಕೂತಿದ್ದಿ. ಆದ್ರೆ ನಮ್ಮ ಸ್ತೋತ್ರ ನೀನು ರಥದಲ್ಲಿ ಕೂತು ನಮ್ಮ ಹತ್ರ ಬರೋ ಹಾಗೆ ಯಾಕೆ ಮಾಡ್ತಾ ಇಲ್ಲ? ನನ್ನಿಂದ ಸ್ತುತ್ಯನಾಗಿರ್ತಕ್ಕಂತಹ ನೀನು ಸಾವಿರಾರು ಜನಗಳನ್ನ, ಶಿಷ್ಯರನ್ನ ಪೋಷಣೆ ಮಾಡ್ಲಿಕ್ಕೆ ಗೋವುಗಳನ್ನು ಮತ್ತೆ ಜ್ಞಾನ ಸಂತಾನವನ್ನು ಯಾವಾಗ ಕೊಡ್ತೀಯಾ? ನಾನು ಮಾಡಿದಂತಹ ಸ್ತೋತ್ರದಿಂದ ಸುಪ್ರೀತನಾಗಿ ಯಾವಾಗ ನನಗೆ ನಿರಾತಂಕವಾಗಿ ಶಾಸ್ತ್ರಾಧ್ಯಯನವನ್ನ ಮಾಡುವಂಥ ಈ ಯೋಗ್ಯತೆಯನ್ನ ತಂದು ಕೊಡತಕ್ಕಂತಹ ದೊಡ್ಡ ಸಂಪತ್ತನ್ನ ಕೊಡ್ತೀ. ಸ್ತೋತ್ರೇಣ ಪ್ರಸನ್ನ ಫಲ ಲೇಟ್ ಆಗೋದನ್ನ ಸಹಿಸದೇ ಇರತಕ್ಕಂತಹ ಯಾವ ಈ ನರ ಎಂಬ ಋಷಿ ದೇವ್ರನ್ ಕೇಳೋದಪ್ಪ, ಗಾಡಿ ರೆಡಿ ಆಗಿದೆ, ರಥ ವೆಹಿಕಲ್ ರೆಡಿ ಆಗಿದೆ, ನೀನ್ ಕೂತ್ಕೊಂಡು ಬೇಗ ಬಂದ್ಬಿಡೋದ್ರಲ್ಲಿ ಯಾಕೆ ಲೇಟ್ ಮಾಡ್ತಾ ಇದ್ಯಾ? ನಾನು ಮಾಡಿದ ಸ್ತೋತ್ರದಿಂದ ನೀನು ಯಾವಾಗ ಧನಕನಕ ವಸ್ತುವಾಹನಾದಿಗಳನ್ನ ಕೊಡ್ತಿ, ತನ್ಮೂಲಕ ನಿರಾತಂಕವಾಗಿ ಶಾಸ್ತ್ರ ಪಾಠ ಪ್ರವಚನವನ್ನ ಮಾಡಿಸ್ತಿ, ಉತ್ತರ ಕೊಡು ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ವೃಷಂ ಸ್ತೋತ್ರಂ ಶ್ರೇಷ್ಠ ಸ್ತೋತ್ರಂ ಧನಾದಿ ಫಲೇನ ಸಂಪೂರಯತಿ ನಿವಾಸಯತಿ. ಶ್ರೇಷ್ಠವಾಗಿರತಕ್ಕಂತಹ ಸ್ತೋತ್ರವನ್ನ, ಸ್ತೋತ್ರಕ್ಕೆ ಫಲರೂಪವಾಗಿ ದುಡ್ಡಿನಿಂದ ಮುಚ್ಚಿ ಬಿಡ್ತಾನೆ. ಶ್ರೇಷ್ಠವಾದ ಸ್ತೋತ್ರ ಅಂದ್ರೆ ವೃಷ. ಆ ವೃಷನಾಮಕವಾಗಿರತಕ್ಕ ಶ್ರೇಷ್ಠ ಸ್ತೋತ್ರವನ್ನ ದುಡ್ಡಿನಿಂದ, ಸಂಪತ್ತಿನಿಂದ ಮುಚ್ಚಿ ಬಿಡ್ತಾನೆ. ಶಾಸ್ತ್ರಾಧ್ಯಯನಕ್ಕೆ ಅನುಕೂಲವಾಗತಕ್ಕಂತಹ ಸರ್ವ ಸಂಪತ್ತನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ ಸ್ತೋತ್ರ ಮಾಡುವವರದ್ದು ಎನ್ನುವ ಅರ್ಥ ಇಟ್ಟುಕೊಂಡು 265ನೇ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ವೃಷಪರ್ವ. ಶ್ರೇಷ್ಠವಾದ ಸ್ತೋತ್ರವನ್ನ ಸಂಪತ್ತಿನಿಂದ ಮುಚ್ಚಿ ಬಿಡ್ತಾನೆ ಅಂದ್ರೆ ಸ್ತೋತ್ರ ಮಾಡಿದವರಿಗೆ ಸಕಲ ಸಾತ್ವಿಕ ಸಂಪತ್ತನ್ನ ಕೊಡ್ತಾನೆ ಅಂತ ಅರ್ಥ ವೃಷಪರ್ವ. ಮುಂದೆ ಹೇಳ್ತಾರೆ, ಓಂ ಕದಾಧಿಯಃಕರ ಶಿವಾಜ ರತ್ನಾಃ ಕರ್ಹಿ ಸ್ವಿತ್ತದಿಂದ್ರಯಂದ್ರಭಿರ್ನೃನ್ ವೀರೈರ್ವೀರಾನ್ನೀಳಯಾಸೇಜಯಾಜೀನ್ ತ್ರಿಧಾತುಗಾಃ. ಓಂ ವೃಷೋದರಾಯ ನಮಃ. ಓಂ. ಹೇ ಇಂದ್ರ, ಅದೇ ಪ್ರಾರ್ಥನೆ. ನಾವು ಮಾಡತಕ್ಕಂತಹ ಕರ್ಮದಿಂದ, ಏನು ದೇವಪೂಜಾದಿ ಕರ್ಮಗಳಿಂದ, ಯಜ್ಞಯಾಗಾದಿ ಕರ್ಮಗಳಿಂದ, ಮಾಡುವಂತಹ ಪಾಠ ಪ್ರವಚನಾದಿಗಳಿಂದ ಸುಪ್ರೀತನಾಗಿ ನಮಗೆ ವಾಜರತ್ನೈಹಿ. ವಾಜ ಅಂದ್ರೆ ಅನ್ನ, ಹಿಂದೆಲ್ಲ ಬಂದಿದೆ ಅದು. ರತ್ನ ಅಂದ್ರೆ ಸಂಪತ್ತು. ಅನ್ನ ಸಂಪತ್ತುಗಳನ್ನು ನಮಗೆ ಯಾವಾಗ ಕೊಡ್ತೀಯಾ ಅಂದ್ರೆ ನಮ್ಮ ಕರ್ಮ ಸಫಲವನ್ನ ಯಾವಾಗ ಮಾಡ್ತಿ? ನಾವು ಮಾಡಿದಂತಹ ಕರ್ಮವನ್ನ ಫ್ರೂಟ್ಫುಲ್ ಆಗಿ ಯಾವಾಗಿ ಮಾಡ್ತೀಯಪ್ಪ? ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಅನುಗ್ರಹವನ್ನ ಮಾಡು. ಬೇಗ ಒಲಿದು ನಮಗೆ ನೀನು ರಕ್ಷಕನಾಗಿ ಬರಬೇಕು, ಸಂಪತ್ತನ್ನ ಕೊಡಬೇಕು. ನಾವು ಮಾಡತಕ್ಕಂತಹ ಸ್ತೋತ್ರದಿಂದ ಸುಪ್ರೀತನಾಗಿ ನಮಗೆ ತೊಂದರೆಯನ್ನ ಕೊಡತಕ್ಕಂತಹ ಶತ್ರು ಸಂಬಂಧಿಗಳಾದಂತಹ ಪುರುಷರೇನಿದ್ದಾರೆ, ನಮ್ಮ ಶತ್ರುಗಳು, ಇವ್ರನ್ನ ಹಾಳು ಮಾಡಿ ಅಂತ ಸುಪಾರಿ ಕೊಟ್ಟು ಕಳಿಸಿದ್ದಾರೆ ಯಾರನ್ನು, ಅವರನ್ನ ನಮ್ಮ ಮಕ್ಕಳುಗಳಿಂದ ಅಸ್ಮದೀಯೈಹಿ ಪುತ್ರೈಹಿ, ನಮ್ಮ ಪುತ್ರರುಗಳಿಂದ ಹೊಡೆದೋಡಿಸುವಂತೆ ಮಾಡಿಬಿಡು. ಅಂದ್ರೆ ನಮ್ಮ ಶತ್ರುಗಳನ್ನ ನಮ್ಮ ಮಕ್ಕಳು ಹೊಡೆದೋಡಿಸುವಂತ ಆಗಬಿಡ್ಲಿ ಅಂತ ಸಾಮರ್ಥ್ಯ ಯಾವಾಗ ಕೊಡ್ತೀನಿ ನೀನು? ಒಳ್ಳೆಯ ರಾಜರುಗಳ ಜೊತೆಯಲ್ಲಿ ನಮಗೆ ಸಂಪರ್ಕವನ್ನು ಯಾವಾಗ ಕೊಡ್ತಿ? ಯಾಕೆ ಅಂದ್ರೆ ಸಿದ್ಧಾಂತ ಪ್ರಚಾರ ಆಗಬೇಕು ಅಂದ್ರೆ ರಾಜಸತ್ತ ಇರ್ಬೇಕು. ರಾಜಸತ್ತೆ ಇದೆ ಅಂದ್ರೆ ಸಿದ್ಧಾಂತ ಚೆನ್ನಾಗಿ ಪ್ರಚಾರ ಆಗತ್ತೆ. ಆದ್ದರಿಂದ ತತ್ವಜ್ಞಾನ ಪ್ರಚಾರ ಆಗಬೇಕು ಅಂದ್ರೆ ರಾಜರುಗಳು ಬೇಕು. ಅವಿದ್ಯೆ ನಿವಾರಣೆಗೆ ಏನು ಕುಮಾರಲ ಭಟ್ಟರ ಕಥೆಯಲ್ಲಿ ಸ್ಪಷ್ಟ ಇದೆ ಇದು. ಆದ್ದರಿಂದ ಅವಿದ್ಯೆ, ಅಜ್ಞಾನ ನಿವಾರಣೆ ಆಗಬೇಕು, ದುಶಾಸ್ತ್ರಗಳು, ಕೆಟ್ಟ ಸಿದ್ಧಾಂತಗಳು ಹೋಗಬೇಕು ಅಂತಂದ್ರೆ ಇದೆಲ್ಲ ಬೇಕಾಗತ್ತೆ. ಆದ್ದರಿಂದ ನಮಗೆ ಪಾಠ ಪ್ರವಚನಕ್ಕೆ ಅನುಕೂಲವಾಗತಕ್ಕಂತಹ ಅಥವಾ ಅನುಕೂಲವನ್ನ ಮಾಡಿಕೊಡತಕ್ಕಂತಹ ರಾಜಕುಮಾರರ ಸಂಪರ್ಕವನ್ನು ನಮ್ಗೆ ಯಾವಾಗ ಮಾಡಿಸ್ತಿ?
ಶತ್ರುಗಳ ಜೊತೆಯಲ್ಲಿ ನಿರಂತರ ಹೊಡೆದಾಡ್ತಾ ಇರ್ತಕ್ಕಂಥ ನಮಗೆ ಯುದ್ಧದಲ್ಲಿ ಯಾವಾಗ ಜಯವನ್ನ ತಂದು ಕೊಡ್ತಿ? ಯಜ್ಞಯಾಗಾದಿಗಳನ್ನ ಮಾಡ್ಲಿಕ್ಕೆ ಹೊರಡಿರ್ತಕ್ಕಂಥ ನಮಗೆ ಅನೇಕ ಗೋವುಗಳು ಬೇಕು, ತುಪ್ಪ ಬೇಕು, ಹಾಲು ಬೇಕು. ಆದ್ದರಿಂದ ಅದಕ್ಕೆ ಬೇಕು ಅಂತಂದ್ರೆ ಗೋವುಗಳು ಬೇಕು. ಆ ಗೋವುಗಳನ್ನ ಯಾವಾಗ ತಂದು ಕೊಡ್ತಿ? ಋಷಿಗಳ ಅದಕ್ಕೆ ವೇದ ಕೇಳಬೇಕು ಅನ್ನೋದು. ಪುರಾಣ ಕೇಳಲೇಬೇಕು, ಆದ್ರೆ ವೇದಗಳನ್ನ ಕೇಳಿದಾಗ ವಿಚಿತ್ರವಾದ ಆನಂದ ಆಗುತ್ತೆ. ಈ ನರ ಎಂಬತಕ್ಕಂಥ ಋಷಿ ಮಾಡುವಂತ ಪ್ರಾರ್ಥನೆ ಹೇಗಿದೆ ನೋಡಿ ದೇವರಲ್ಲಿ. ನಾವು ಮಾಡ್ತಕ್ಕ ಕರ್ಮಗಳು, ಜ್ಞಾನಗಳು ಯಾವಾಗ ನಿನ್ನ ಪ್ರೀತಿ ಕಾರಣ ಆಗಿ ನಮಗೆ ಸಂಪತ್ತು ಬರುತ್ತೋ, ನಮ್ಮ ಶತ್ರುಗಳು ಯಾವಾಗ ನಮ್ಮ ಮಕ್ಕಳಿಂದ ನಾಶ ಆಗ್ತಾರೋ ಹಾಗೆ ಮಾಡ್ಬೇಕು ನೀನು. ನಮಗೆ ಪಾಠ ಪ್ರವಚನಕ್ಕೆ ಅನುಕೂಲವಾಗತಕ್ಕಂತಹ ರಾಜಕುಮಾರರ ಸಂಪರ್ಕವನ್ನು ನಮ್ಗೆ ಯಾವತ್ತು ಮಾಡಿಸ್ಕೊಡ್ತಿ? ಯುದ್ಧದಲ್ಲಿ ನಮ್ಗೆ ಯಾವಾಗ ಜಯವನ್ನು ತಂದು ಕೊಡ್ತಿ? ಕ್ಷೀರ, ದಧಿ, ಘೃತ, ಹಾಲು, ಮೊಸರು, ತುಪ್ಪ ಬೇಕಾದಷ್ಟು ಬೇಕು ನಮ್ಗೆ. ಅದಕ್ಕಾಗಿ ಅನೇಕ ಗೋವುಗಳನ್ನು ಯಾವಾಗ ಕೊಡ್ತಿ ಅಂತ ಅನ್ನೋದೇ ಮಂತ್ರದ ಅರ್ಥ. ಇದರಿಂದ ಏನಾಯ್ತು? ಅನೇನ ವೃಷಾನ್ ಶ್ರೇಷ್ಠಾನ್ ಪರಕೀಯಾನ್ ರಾಜಕುಮಾರಾನ್ ಪರಕೀಯೈಃ ನೃಷೈಃ ಶ್ರೇಷ್ಠೈಃ ರಾಜಕುಮಾರೈಃ ಉತ್ಕೃಷ್ಟಂ ಆರಯತಿ ಸಂಗಮಯತಿ. ಉತ್ಕೃಷ್ಟರಾಗಿರತಕ್ಕ ರಾಜಕುಮಾರರುಗಳ ಜೊತೆಯಲ್ಲಿ ಅವರಿಗಿಂತಲೂ ಉತ್ಕೃಷ್ಟರಾಗಿರತಕ್ಕಂತಹ ಸಾತ್ವಿಕರಾದ ರಾಜಕುಮಾರರುಗಳನ್ನ ಒಟ್ಟಿಗೆ ಸೇರಿಸ್ತಾನೆ. ಅಂದ್ರೆ ಒಬ್ಬ ವಿರೋಧಿ, ಇನ್ನೊಬ್ಬ ಮಿತ್ರ. ವಿರೋಧಿ ಬಲಶಾಲಿಯಾಗಿರತಕ್ಕ ವಿರೋಧಿಯ ಜೊತೆಯಲ್ಲಿ, ಅಂದ್ರೆ ಅವನ ಜೊತೆ ಸರಿಸಮನಾಗಿ ಕಾದಾಡ್ಲಿಕ್ಕೆ, ಸಂಗ್ರಾಮದಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಅವನಿಗಿಂತಲೂ ಉತ್ಕೃಷ್ಟನಾಗಿರತಕ್ಕ ರಾಜಕುಮಾರನನ್ನು ಸೇರಿಸ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಈ ಮಂತ್ರದ ಪ್ರತಿಪಾದ್ಯವಾಗಿ ಬರತಕ್ಕ ಭಗವದ್ ರೂಪ ವೃಷೋದರ. ಅಂದ್ರೆ ಪರಕೀಯರ ಜೊತೆಯಲ್ಲಿ ಇನ್ನೊಬ್ಬ ಅವನಿಗಿಂತ ಉತ್ಕೃಷ್ಟನಾದ ರಾಜಕುಮಾರ್, ನಾನೇ ದೊಡ್ಡವನು ಅಂತ ಏನ್ ಕಿರಿಚಾಡ್ತಾ ಇರ್ತಾನೆ ಇವನು. ನೀನಲ್ಲಪ್ಪ, ನಿನಗಿಂತ ಇನ್ನೊಬ್ಬ ದೊಡ್ಡವನಿದ್ದಾನೆ ಅಂತ ಪರಿಚಯ ಮಾಡಿಸ್ಕೊಡ್ತಾನೆ ಅವನಿಗೆ ಎನ್ನುವ. ಪರಿಚಯ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲ, ಆಮೇಲೆ ಯುದ್ಧಕ್ಕೆ. ಆ ಅರ್ಥ ಇಟ್ಟುಕೊಂಡು ದೇವರನ್ನ ವೃಷೋದರ ಅಂತ ಕರೆದ್ರು. ಮುಂದೆ ಹೇಳ್ತಾರೆ, ಓಂ ಅಧಿಜಯಾಸಿ ಗೋಷ್ವಿಂದ್ರದ್ಯುಮ್ನಂ ಸ್ವರ್ವದ್ಧೇಹ್ಯಸ್ಮೈ ಕರ್ಹಿ ಸ್ವಿತ್ತದಿಂದ್ರಯಜ್ಜರಿತ್ರೇ ವಿಶ್ವಪ್ಸು ಬ್ರಹ್ಮ ಕೃಣವಶ್ಯವಿಷ್ಠ ಓಂ ವರ್ಧನಾಯ ನಮಃ. ಓಂ ಇಲ್ಲಿ ಪರಮಾತ್ಮನನ್ನ ವರ್ಧನ ಅಂತ ಕರೆದಿದ್ದಾರೆ. ಏನ್ ಹಾಗಂದ್ರೆ ವರ್ಧನ ಅಂದ್ರೆ, ಹೇ ಇಂದ್ರ, ಇಂದ್ರನಾಮಕನಾಗಿರ್ತಕ್ಕಂತಹ ಪರಮಾತ್ಮ ನೋಡಿ, ಆ ಋಷಿ ನರ ಎಂಬ ಋಷಿ ಪ್ರಾರ್ಥನೆ ಮಾಡುವ ಪ್ರಕಾರ ಇದೆಲ್ಲ. ನಮ್ಮನ್ನ ಹೊಡಿಬೇಕು, ನಮ್ಮನ್ನ ಕೊಲ್ಲಬೇಕು, ನಮ್ಮನ್ನು ಸೋಲಿಸ್ಬೇಕು ಅಂತ ಬರ್ತಾ ಇದ್ದಾರೆ ಶತ್ರುಗಳು. ಯಾಕೆ ನಮ್ಮ ಹತ್ರ ಬರ್ತಾರೆ ಅಂದ್ರೆ ವಿಶೇಷವಾದ ಬಲ ಇದೆ ಅವರಿಗೆ, ಸುಖ ಇದೆ, ದರ್ಪ ಇದೆ, ಅದೆಲ್ಲ ಇಟ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವರ ಜಯವನ್ನ ನೀನ್ ಯಾವಾಗ ಅಪಹಾರ ಮಾಡ್ತಿ? ನೋಡಿ ಋಷಿ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಪ್ರಾರ್ಥನೆಯನ್ನ. ನಾವು ಯಾವುದೋ ಒಂದ್ ಜೀವನದಲ್ಲಿ 10 ವರ್ಷ ವಿಷ್ಣು ಸಹಸ್ರನಾಮ, ಸಂಧ್ಯಾ ವಂದನೆ, ಪಾರಾಯಣ ಎಲ್ಲ ಮಾಡಿಬಿಟ್ಟು ದೇವ್ರು ಒಲಿಲಿಲ್ಲ ಅಂತ ನಾವು ಕಿರ್ಚಾಡ್ತೇವೆ. ನಾವು ಸ್ತೋತ್ರ ಮಾಡಿದ್ವೋ ಬಿಟ್ಟುವೋ ನಮಗೆ ಗೊತ್ತಿರಲ್ಲ. ಇನ್ನು ದೇವರು ಲೆಕ್ಕ ಹಾಕೊಳ್ಳೋದಲ್ಲಿ ದೇವತೆಗಳಲ್ಲಿ ಋಷಿಗಳು ಮಾಡತಕ್ಕಂತ ಪ್ರಾರ್ಥನೆ ದೇವರು ಒಲಿಯುವುದು ಸುಲಭ ಅಲ್ಲ. ದಾಸರು ಸುಲಭನೋ ಹರಿ ಅಂತ ಹಾಕಿದ್ದಾರೆ. ಅಲ್ಲಿ ಸುಲಭನೋ ಹರಿ ನಾನಾರ್ಥಗಳಿದೆ, ಅದಕ್ಕೆಲ್ಲ ಬಿಡಿ, ಅದು ಬೇಕಾಗಿಲ್ಲ, ಎಲ್ಲ ಹೊಟ್ಟಾಗುತ್ತ. ಆಮೇಲೆ ದೇವರು ಸುಲಭ ಅಲ್ಲ, ಸುಲಭನೇ. ಯಾರಿಗೆ ಸುಲಭ ಅಂದ್ರೆ ಯಥಾರ್ಥ ಜ್ಞಾನಿಗಳಿಗೆ ಮಾತ್ರ ಸುಲಭ. ಸುಲಭನೋ ಹರಿ ಅಂತ ಅನ್ಬಿಟ್ಟು ನಾವು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಹಾಸಿಗೆ ಮೇಲೆಲ್ಲ ಮಲ್ಕೊಂಡು ಬೆಳಗ್ಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಎಲ್ಲ ಅಚ್ಚುಕಟ್ಟಾಗಿ ಹಲ್ಲಿಗಿಲ್ಲಿ ಉಜ್ದೆ ಶೌಚಾದಿಗಳನ್ನ ಮಾಡದೆ ದೇವ್ರನ್ನ ಹೇಳ್ತಾ ಕೂತ್ಕೊಂಡ್ರೆ ದೇವ್ರು ಕೇಳಲ್ಲ. ನಮ್ಮ ಆಚಾರ ಮಾಡ್ಲೇಬೇಕು ನಾವು. ಅಂದ್ರೆ ಯಾರಿಗೆ ಸುಲಭನೋ ಅವರಿಗೆ ಸುಲಭ, ಸರ್ವರಿಗೂ ಸುಲಭ ಅಲ್ಲ. ಹಿಂದೆ ಬಂತಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಸಿಗೋದಿಲ್ಲ, ಇನ್ನು ಸಾಮಾನ್ಯರಿಗೆ ಇನ್ನೆಲ್ಲಿ. ಈ ಪ್ರಕಾರವಾಗಿ ನಮ್ಮ ಶತ್ರುಗಳು ನಮ್ಮನ್ನ ಸೋಲಿಸ್ಬೇಕು ಅಂತ ಓಡಿಕೊಂಡು ಬರ್ತಾ ಇದ್ದಾರಪ್ಪ. ಯಾವಾಗ ಅವರ ಸುಖವನ್ನ ಅಪಹಾರ ಮಾಡ್ತಿ?
ಮತ್ತೆ ನಮಗೆ ಯಾವಾಗ ಸುಖವನ್ನ ಕೊಡ್ತಿ, ನಮಗೆ ಯಾವಾಗ ಗೋವು ಸಂಪತ್ತನ್ನ, ಗೋವೇ ಮೊದಲಾದಂತಹ ಸಂಪತ್ತನ್ನು ನಮಗೆ ಯಾವಾಗ ಕೊಡ್ತಿ, ನಮಗೆ ಸ್ವರ್ಗ ಸುಖವನ್ನ ಯಾವಾಗ ಕೊಡ್ತಿ? ಯಾಕೆ ನೀನ್ ಶವಿಷ್ಠ ಅನಂತ ಸುಖ ಸ್ವರೂಪಿಯಾಗಿರ್ತಕ್ಕ ಇಂದ್ರ, ನೀನು ನಿನ್ನನ್ನ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡ್ತಿರ್ತಕ್ಕಂಥ ನನಗೆ ಬಹುವಿಧವಾದ ಅನ್ನವನ್ನ ಯಾವಾಗ ಕೊಡ್ತೀಯಪ್ಪ? ಎಷ್ಟ್ ಚೆನ್ನಾಗಿದೆ ನೋಡಿ ಇದೆಲ್ಲ. ನಮ್ಮ ಶತ್ರುಗಳ ಸುಖವನ್ನ ಯಾವಾಗ ಅಪಹಾರ ಮಾಡ್ತಿ, ನಮಗೆ ಯಾವಾಗ ನಮ್ಮ ಸ್ವರ್ಗ ಸುಖವನ್ನ ಕೊಡ್ತಿ, ಯಜ್ಞಗಳಿಗೆ ಉಪಯೋಗವಾಗತಕ್ಕಂಥ ಗೋವುಗಳನ್ನ ನಮಗೆ ಯಾವಾಗ ಕೊಡ್ತಿ? ಅನಂತ ಸುಖ ಸ್ವರೂಪಿಯಾದ ಇಂದ್ರನೇ, ನಿನ್ನನ್ನ ಭಕ್ತಿಯಿಂದ ಬಹುಮುಖವಾಗಿ ಸ್ತೋತ್ರ ಮಾಡತಕ್ಕಂಥ ನಮಗೆ ಬಹುವಿಧವಾದ ಬ್ರಹ್ಮ ಅಂದ್ರೆ ಅನ್ನ ಯಾವಾಗ ಕೊಡ್ತೀಯಪ್ಪ? ಅದನ್ನ ನಮ್ಗೆ ಯಾವಾಗ ಆಗತ್ತೆ ಹೇಳು? ದೇವ್ರನ್ನೇ ಕೇಳೋದಿದು. ಆದ್ದರಿಂದ ವರಣೀಯ ವರಣೆ ಅಂತಂದ್ರೆ ವಾ ಅಂದ್ರೆ ವರಣೀಯವಾದದ್ದು, ಎಲ್ಲರೂ ಅಪೇಕ್ಷೆ ಪಡುವಂಥದ್ದು. ಸರ್ವರೂ ಅಪೇಕ್ಷೆ ಪಡುವಂಥದ್ದು ಸುಖ. ಆದ್ದರಿಂದ ಅದನ್ನ ಅಂತ ಕರೀತಾರೆ. ಅದನ್ನ ಭಕ್ತರಿಗೆ ಕೊಡ್ತಾನೆ. ಧತ್ತೆ ಇತಿ ಧಹ. ಅಂದ್ರೆ ಎಲ್ಲರೂ ಕೇಳುವುದು, ಅದನ್ನ ಕೊಡ್ತಾನೆ. ಧತ್ತೆ ಇತಿ ಧಹ, ಅದನ್ನ ಕೊಡ್ತಾನೆ. ಆದ್ದರಿಂದ ವರ್ಧಃ ಅಂದ್ರೇನು? ಭಕ್ತೇಶು ಸುಖಧಾತ, ಭಕ್ತರಲ್ಲಿ ಸುಖವನ್ನ ಇಡ್ತಾನೆ, ಭಕ್ತರಲ್ಲಿ ಸುಖವನ್ನ ಇಡ್ತಾನೆ. ಮತ್ತೆ ಶತ್ರುಭ್ಯ ಸುಖಮಪನಯತೀತಿ ನಹ, ದೇವರಿಗೆ ಅಂತ ಅಂದ್ರೆ ವರ್ಣೀಯವಾದ ಸುಖವನ್ನ ಭಕ್ತರಲ್ಲಿ ಇಡ್ತಾನೆ. ಮತ್ತೆ ಶತ್ರುಗಳ ಸುಖವನ್ನ ಅಪಹಾರ ಮಾಡ್ತಾನೆ. ಅಪನಯತಿ ಅಥವಾ ಅಪಗಮಯತಿ, ಶತ್ರುಗಳಲ್ಲಿರತಕ್ಕಂತಹ ಸುಖವನ್ನ ರಿಟರ್ನ್ ತಗೊಂಡ್ಬಿಡ್ತಾನೆ. ಆದ್ದರಿಂದ ನಹ ವರ್ಧನು, ನಹ ಎಂಬ ಶಬ್ದವಾಚ್ಯನೂ ಆಗಿದ್ದಾನೆ. ಭಕ್ತರಿಗೆ ಸುಖವನ್ನ ಇಡ್ತಾನೆ, ಶತ್ರುಗಳ ಸುಖವನ್ನ ಅಪಹಾರ ಮಾಡ್ತಾನೆ. ವರ್ಧಶ್ಚಾಸೌ ನಶ್ಚ, ವರ್ಧನೂ ನನೂ ಆಗಿರುವುದರಿಂದ ಈ 267ನೇ ಮಂತ್ರ ಪ್ರತಿಪಾದ್ಯವಾಗಿ ನಿಂತ ಭಗವದ್ರೂಪ ಯಾವುದು? ವರ್ಧನ. ಶತ್ರುಗಳ ಸುಖವನ್ನ ತೆಗಿತಾನೆ, ಆದ್ದರಿಂದ ಭಕ್ತರಿಗೆ ಸುಖವನ್ನ ಇಡ್ತಾನೆ, ಆದ್ದರಿಂದ ವರ್ಧ. ಎರಡೂ ಸೇರಿಸಿದ್ರೆ ಭಕ್ತರಿಗೆ ಕೊಡ್ತಾನೆ, ಶತ್ರುಗಳಿಗೆ ತೆಗಿತಾನೆ ಎನ್ನುವ ಅರ್ಥವನ್ನ ಇಟ್ಕೊಂಡಾಗ ವರ್ಧನ. ಮುಂದೆ ಹೇಳ್ತಾರೆ, ಓಂ ಕದಾ ಧಿಯೋ ನನಿಯುತೋ ಯುವಾಸೆ ಕದಾ ಗೋಮಘಾ ಹವನಾನಿ ಗಚ್ಛಾಹ ಸ ಗೋಮಘಾಜರಿತ್ರೇ ಅಶ್ವಶ್ಚಂದ್ರಾವಾಜಶ್ರವಸಃ. ಓಂ ವರ್ಧಮಾನಾಯ ನಮಃ. ಓಂ ನಾವು ಮಾಡ್ತಕ್ಕಂತ ಕರ್ಮಗಳನ್ನ ಯಾವಾಗ ನೋಡ್ತಿ? ಕದಾಧಿಯೋ ನನಿಯುತೋ ಯುವಾಸೆ. ನಾವು ಮಾಡ್ತಕ್ಕಂತಹ ಕರ್ಮಗಳನ್ನ ನೀನು, ಕರ್ಮ ಸಮುಚ್ಚಯ ಅದು. ನಾವು ಮಾಡ್ತಕ್ಕ ಅನೇಕ ಕರ್ಮಗಳನ್ನ ಯಾವಾಗ ನೀನು ಸ್ವೀಕಾರ ಮಾಡ್ತೀವಿ? ನಾವು ಮಾಡ್ತಕ್ಕಂತಹ ಸ್ತೋತ್ರಗಳನ್ನ ನೀನು ಯಾವಾಗ ಸ್ವೀಕಾರ ಮಾಡ್ತೀವಿ? ನಾವು ನಿತ್ಯದಲ್ಲಿಯೂ ನಿನಗೇ ಅರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ, ಅದನ್ನ ನೀ ಯಾವಾಗ ಸ್ವೀಕಾರ ಮಾಡ್ತೀಯಪ್ಪ? ಸ್ವೀಕಾರ ಮಾಡಿಕೋ ತಂದೆ. ಕದಾಚತ್ವಂ ಗೋಮಘ. ಗೋಮಘ ಅಂತಂದ್ರೆ ಗಾವಹ. ನಮ್ಮನ್ನ ಗಾವಹ ಅಂದ್ರೆ ಗೋವುಗಳು ಅಂತಲ್ಲ, ಇಲ್ಲಿ ನಮ್ಮನ್ನ ಹೊಡಿಬೇಕು, ನಮ್ಮನ್ನ ಕೊಲ್ಲಬೇಕು ಅಂತ ಬರ್ತಾ ಇರ್ತಕ್ಕ ಶತ್ರುಗಳು, ಅಜ್ಞಾನವೇ ಮೊದಲಾಗಿರ್ತಕ್ಕ ಶತ್ರುಗಳು. ಅದನ್ನ ಯಾವಾಗ ನಾಶ ಮಾಡ್ತಿ? ಆದ್ದರಿಂದ ನಾವು ನಿನ್ನ ಶತ್ರುಗಳ ವಧೆ ಮಾಡು, ಅಜ್ಞಾನವನ್ನ ಕಳಿ ಅಂತ ನಾವು ನಿನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದೇವಲ್ಲ, ಆ ಸ್ತೋತ್ರವನ್ನ ಬೇಗ ಸ್ವೀಕಾರ ಮಾಡಿಕೋ. ಇಂದ್ರ, ನಿನ್ನನ್ನ ಸ್ತೋತ್ರ ಮಾಡತಕ್ಕಂತಹ ನಮಗೆ ಒಳ್ಳೆಯ ಗೋವುಗಳನ್ನ, ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡತಕ್ಕಂತಹ ಕುದುರೆಗಳನ್ನ, ಅಶ್ವಶ್ಚಂದ್ರಾಹ
ಚಂದ್ರ ಅಂದ್ರೆ ಆಹ್ಲಾದವನ್ನ ಕೊಡತಕ್ಕಂಥದ್ದು. ಒಳ್ಳೆ ಆಹ್ಲಾದವನ್ನ ಕೊಡತಕ್ಕಂತಹ ಕುದುರೆಗಳನ್ನ, ಒಳ್ಳೆಯ ಗೋವುಗಳನ್ನ, ಒಳ್ಳೆಯ ಅನ್ನವನ್ನ, ಬಲವನ್ನ ಯಾವಾಗ ಕೊಡ್ತೀಯಪ್ಪ? ಕೊಡು. ನೋಡಿ, ನಾವು ಮಾಡುವಂತಹ ಸ್ತೋತ್ರವಾಗಲಿ, ನಾವು ಮಾಡುವಂತಹ ಕರ್ಮಗಳನ್ನಾಗಲಿ ಯಾವಾಗ ನೋಡ್ತಿ, ಯಾವಾಗ ಸ್ವೀಕಾರ ಮಾಡ್ಕೊಳ್ತಿ? ನಮ್ಮನ್ನ ಹೊಡಿಲಿಕ್ಕೆ ಬರ್ತಿರತಕ್ಕಂತಹ ಶತ್ರುಗಳ ವಧೆಯನ್ನ ಯಾವತ್ತು ಮಾಡ್ತಿ? ಆದ್ದರಿಂದ ನಾವು ಮಾಡತಕ್ಕ ಸ್ತೋತ್ರಗಳನ್ನ ಸ್ವೀಕಾರ ಮಾಡ್ಕೋ. ಅಜ್ಞಾನವನ್ನ ಕಳಿ ಸ್ವಾಮಿ ಅಂತ ನಾವು ನಿನ್ನ ಸ್ತೋತ್ರವನ್ನ, ಪ್ರಾರ್ಥನೆಯನ್ನ ಏನ್ ಮಾಡ್ತಾ ಇದ್ದೇವೆ ಅದನ್ನ ಕೇಳು, ಅನುಗ್ರಹ ಮಾಡು. ಇಂದ್ರ, ನಿನ್ನನ್ನ ಸ್ತೋತ್ರ ಮಾಡತಕ್ಕ ನಮಗೆ ಒಳ್ಳೆ ಗೋವುಗಳನ್ನ, ಭೂಮಿಯನ್ನು, ಆಹ್ಲಾದವನ್ನ, ಸಂತೋಷವನ್ನ ಉಂಟು ಮಾಡತಕ್ಕಂತ ಕುದುರೆ ಅಂದ್ರೆ ವಾಹನವನ್ನ, ಒಳ್ಳೆ ಬಲವನ್ನ, ಜ್ಞಾನಕ್ಕೆ ಬಲವನ್ನ, ದೇಹ ಬಲವು ಒಂದರ್ಥ ಇದೆ, ಮತ್ತೆ ಪ್ರಸಿದ್ಧವಾದ ಅನ್ನವನ್ನ ಕೊಟ್ಟು ಉದ್ಧಾರ ಮಾಡು ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ವರ್ಧತೆ ವೃದ್ಧಿ ಸಾಧನತ್ವಾದ ವರ್ಧಂ ಸ್ತೋತ್ರಂ ಮಾನಂ. ನಾವು ಮಾಡತಕ್ಕಂತಹ ನಮಗೆ ವೃದ್ಧಿ ಸಾಧಕವಾಗಿರತಕ್ಕಂತಹ ಸ್ತೋತ್ರವನ್ನ ತನ್ನಲ್ಲಿ ಇಟ್ಟುಕೊಳ್ತಾನೆ. ವರ್ಧಂ ಸ್ತೋತ್ರಂ ಅಂತರ್ಗಮಯತಿ ಸ್ವಾತ್ಮನಿ ಯೋಜಯತಿ. ಭಕ್ತರು ಮಾಡತಕ್ಕಂತಹ ಅವರ ವೃದ್ಧಿಗೆ ಸಾಧನಗಳಾದಂತಹ ಸ್ತೋತ್ರವನ್ನ ನನ್ನದ್ದು ಅಂತ ಸ್ವೀಕಾರ ಮಾಡಿಕೊಳ್ತಾನೆ ಎನ್ನುವ ಅರ್ಥದಿಂದ 268ನೇ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ಯಾವುದು? ವರ್ಧಮಾನ. ಅತ್ರ ವರ್ಧಮಾನ ಮೂರ್ತಿ. ಇಲ್ಲಿ ಪರಮಾತ್ಮನ ವರ್ಧಮಾನ ಎಂಬತಕ್ಕಂತಹ ಮೂರ್ತಿ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಭಕ್ತರು ಮಾಡುವಂತಹ ಸ್ತೋತ್ರವನ್ನ ತನ್ನಲ್ಲಿ ಇಟ್ಟುಕೊಳ್ತಾನೆ, ಸ್ವೀಕಾರ ಮಾಡ್ಕೊಳ್ತಾನೆ. ಮುಂದೆ ಹೇಳ್ತಾರೆ, ಓಂ ಅಧಿಧೇಹಿ ಪೃಕ್ಷಃ ಪಿಪೀಹಿ ಶಸ್ಸುದುಘಾಮಿಂದ್ರಧೇನುಂ ಭರದ್ವಾಜೇಷು ಸುರುಚೋರುರುಚ್ಯಾಃ ತಮಾನೂನಂ ವೃಜಿನಂ. ಓಂ ವಿವಿಕ್ತಾಯ ನಮಃ. ಓಂ. ಏನು ವಿವಿಕ್ತ ಅಂದ್ರೆ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಅದು. ಹೇ ಇಂದ್ರ, ಎಲೆ ಇಂದ್ರನೇ, ಭರದ್ವಾಜೇಶು, ಭರದ್ವಾಜ ಪುತ್ರರಾಗಿರ್ತಕ್ಕ ನಮಗಳಿಗೆ, ಭರದ್ವಾಜರ ಮಕ್ಕಳುಗಳು ಅಂತ ನಾವೇನ್ ಅನ್ಸ್ಕೊಂಡಿದ್ದೇವೆ, ಆ ಎಲ್ಲ ನಮ್ಮಗಳಿಗೆ ನೀನೇನ್ ಮಾಡ್ಬೇಕು? ಪೃಕ್ಷಃ, ಪೃಕ್ಷ ವಪುಃ ಪಿತುಮಾನ್ ನಿತ್ಯ ಆಶಯೇ ಅಂತ ಬರುತ್ತಲ್ಲ ಬಳಿತ್ತಾ ಸೂಕ್ತದಲ್ಲಿ. ಪೃಕ್ಷ ಅಂದ್ರೆ ಅನ್ನ. ಅಂದ್ರ ಭರದ್ವಾಜರ ಮಕ್ಕಳಾಗಿರ್ತಕ್ಕಂತಹ ನಮಗೆ ಅನ್ನವನ್ನ ಕೊಡಪ್ಪ. ಭರದ್ವಾಜರ ಮಕ್ಕಳು ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಅಂದ್ರೆ, ಭರದ್ವಾಜರು ಒಳ್ಳೆ ಜ್ಞಾನಿಗಳು. ನಾವು ಜ್ಞಾನಿಗಳ ಮಕ್ಕಳ ಹುಟ್ಟಿ ನಮ್ಮ ಹಿಂದೆ ಬಂದಿದೆ. ಮತಿಭಿಹಿ, ಅವರವರ ಯೋಗ್ಯತಾನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ನಿನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದೇವೆ. ಒಳ್ಳೆ ಜ್ಞಾನಿ ಸಂತಾನ, ಜ್ಞಾನಿಗಳ ಮಕ್ಕಳು ನಾವು. ತುಂಬಾ ಕಷ್ಟ ಇದೆ ಅದು. ಎಷ್ಟು ಅದ್ಭುತವಾದದ್ದು ಅಂತಂದ್ರೆ, ಗುರುಗಳನ್ನ, ಜ್ಞಾನಿಗಳಾಗಿ ಯಾರಿದ್ದಾರೋ ಅವರನ್ನ ಗುರುಗಳನ್ನಾಗಿ ಪಡೆಯೋದು ಕಷ್ಟ. ಜ್ಞಾನಿಗಳಾಗಿರ್ತಕ್ಕ ವ್ಯಕ್ತಿಗಳ ವಂಶದಲ್ಲಿ ಹುಟ್ಟೋದು ಕಷ್ಟ. ಜ್ಞಾನಿಗಳನ್ನಾಗಿ ಅಂದ್ರೆ ಒಳ್ಳೆ ಜ್ಞಾನಿಯಾಗಿರ್ತಕ್ಕಂತಹ ಮಕ್ಕಳನ್ನ ಪಡೆಯೋದು ಬಹಳ ಕಷ್ಟ. ಒಳ್ಳೆ ಜ್ಞಾನಿಗಳಾಗಿರ್ತಕ್ಕಂತಹ ಸಂಬಂಧಿಕರು, ಪತಿ, ಯಾರ್ಯಾರು ಇರಬಹುದು, ಗಂಡ ಮೊದಲಾದವರು, ಅವರನ್ನ ಪಡೆಯೋದು ಕಷ್ಟ. ದೇವರು ನಮಗೆ ಅನುಗ್ರಹವನ್ನ ಮಾಡಿದ್ದಾನೆ ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ, ನಮಗೆ ಜ್ಞಾನಿಗಳ ಸಂಬಂಧವನ್ನ ಕೊಟ್ಟಿದ್ದಾನೆ ಅಂತ. ಯಾವಾಗ ನಮಗೆ ದೇವರು ಜ್ಞಾನಿಗಳ ಸಂಪರ್ಕವನ್ನ ಕೊಟ್ಟಿದ್ದಾನೋ ಅಲ್ಲಿಗೆ ನಾವು ದೇವರ ದೃಷ್ಟಿಯಲ್ಲಿ ಬಿದ್ದಿದ್ದೇವೆ ಅಂತ. ಅದರಲ್ಲಿಯೂ ಕೂಡ ನಮಗೆ ಜ್ಞಾನಿಗಳನ್ನ ಸಂಬಂಧಿಕರನ್ನಾಗಿ ಸಂಪರ್ಕದಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಅನುಗ್ರಹ ನಮಗೆ ದೇವರಿನ್ನೇನು ಮಾಡೋದೇ ಬೇಡ ಅಂತ. ಯಾಕೆ? ಅವರ ಬಾಯಲ್ಲಿ ಬರತಕ್ಕ ಒಂದೊಂದು ಯಥಾರ್ಥವಾದ ಅಕ್ಷರಗಳು ನಮ್ಮ ಅನೇಕ ಜನ್ಮಗಳನ್ನು ನಾಶ ಮಾಡುವಲ್ಲಿ ಮಹಾ ಸಮರ್ಥವಾಗ್ಬಿಡುತ್ತೆ. ಎಷ್ಟು ನಮಗ್ ಗೊತ್ತಿಲ್ದ ಹಾಗೆ ನಾವೆಷ್ಟು ಜನ್ಮಗಳನ್ನ ಕಳ್ಕೊಂಡ್ಬಿಡ್ತೇವೋ ನಮಗ್ ಗೊತ್ತಿರೋದು. ನಾವು ಏನ್ ಮಾಡ್ತೀವಿ? ದೊಡ್ಡವರು ಬಂದಾಗ ದೊಡ್ಡತನದ ಅರಿವಿಲ್ಲದೆ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ಏನೇನೋ ವಿಚಿತ್ರವಾದ ಮಾತುಗಳನ್ನ ಆಡ್ತಾ ದೇವರು ಕೊಟ್ಟ ಅವಕಾಶವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಎಲ್ಲರಿಗೂ ಆ ಪರಮಾತ್ಮ ಅವಕಾಶ ಕೊಡೋದಿಲ್ಲ.
ಎಲ್ಲರಿಗೂ ಜ್ಞಾನ ಸಂಪರ್ಕವನ್ನ ಕೊಡೋದಿಲ್ಲ. ಆದ್ದರಿಂದ ಇವ ಅಯೋಗ್ಯ ಅಂತ ಗೊತ್ತಾಗೋದು ಯಾವಾಗ ಅಂದಾಗ, ಜ್ಞಾನಿಗಳು ಜೊತೆಯಲ್ಲಿ ಇದ್ದಾಗಲೂ ಕೂಡ ಯಾರು ಅವರನ್ನ ಉಪಯೋಗ ಮಾಡಿಕೊಳ್ಳೋದಿಲ್ಲವೋ ಅವನಂಥ ಅಯೋಗ್ಯ ಲೋಕದಲ್ಲಿ ಇನ್ನೊಬ್ಬ ಇಲ್ಲ. ಇದು ಶ್ರೀಮದಾಚಾರ್ಯರ ಮಾತು. ತಾಮಸಾನಾಂ ತಮಃ ಪ್ರಾಪ್ತಿಸ್ತದಾ ನಿಯಮತೋ ಭವೇತ್ ಯದಾ ತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಸರ್ವೋತ್ತಮ ತತ್ವವನ್ನ, ಭಗವತ್ ತತ್ವವನ್ನ ಜ್ಞಾನಿಗಳು ಹತ್ತಿರದಲ್ಲಿದ್ದಾಗಲೂ ಕೂಡ ಉಪೇಕ್ಷೆ ಮಾಡಿ ಅದನ್ನ ಪಡಿಲಿಲ್ಲ ಅಂತಂದ್ರೆ ಅವನನ್ನ ಉದ್ಧಾರ ಮಾಡ್ಲಿಕ್ಕೆ ಯಾರೂ ದೇವರೇ ಬರೋದಿಲ್ಲ. ಈ ಪ್ರಕಾರವಾಗಿ ಭರದ್ವಾಜರು ಅವ್ರು ಹೇಳ್ತಾರೆ, ನಾವು ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಭರದ್ವಾಜರ ಮಕ್ಕಳು ನಾವು, ಜ್ಞಾನಿಗಳ ಮಕ್ಕಳು. ನಾವು ಹೇಳ್ತಾ ಇದ್ದೇವೆ, ನಮಗ ಅನ್ನವನ್ನ ಕೊಡಪ್ಪ, ಸ್ತೋತ್ರ ಮಾಡ್ತಾ ಇದ್ದೇವೆ. ಅಂತ ಶ್ರೇಷ್ಠವಾದ ಅನ್ನವನ್ನು ನಮಗ ಮಾತ್ರ ಅಲ್ಲ, ಗೋವುಗಳಿಗೂ ಕುಡಿಸ್ಬಿಡು ಒಳ್ಳೆ ಆಹಾರವನ್ನ. ಪಿಪೀಹಿ ಇಷಃ ಸುದುಘಾಂ ಧೇನುಂ. ಇಂದ್ರ, ನಮಗೂ ಕೊಡು. ನಮ್ಮ ಯಜ್ಞಕ್ಕೆ ಉಪಯೋಗಿಯಾಗಿ ನಿಂತಿರತಕ್ಕಂಥ ಈ ಗೋವುಗಳಿಗೆ ಒಳ್ಳೆಯ ಆಹಾರವನ್ನ ತಿನ್ನಿಸು. ಪಿಪೀಹಿ ಪಾಯ ಕುಡಿಸೋದಕ್ಕೆ. ಅದರಿಂದ ಏನಾಗತ್ತೆ, ಆ ಅನ್ನದಿಂದ ಗೋವುಗಳು ಪ್ರಕಾಶಮಾನವಾಗಿ ಬೆಳಗತ್ತೆ. ಆ ಅದ್ಭುತವಾಗಿರುತ್ತೆ. ಆ ಗೋವುಗಳಿಗೆ ಒಳ್ಳೆ ಕಾಂತಿ. ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ಸಂತುಷ್ಟವಾಗಿ ಪ್ರೀತಿಯಿಂದ ದೇವರ ಪೂಜೆಗಾಗಿ ಒಂದು ಲೋಟ, ಒಂದು ಪಾವು ಹಾಲನ್ನ ಕೊಟ್ಟು ಅದನ್ನ ಅಭಿಷೇಕ ಮಾಡಿದ್ರೆ ಎಂಥ ಪುಣ್ಯ ಬರುತ್ತೆ. ಆದ್ದರಿಂದ ಆ ಎಲ್ಲವೂ ಕೂಡ ಆ ಗೋವುಗಳು, ನಾವು ಮಾತ್ರ ಅಲ್ಲ, ನಮ್ಮ ಯಜ್ಞಕ್ಕೆ ದೊಡ್ಡ ಸನಾತನ ಸಂಪ್ರದಾಯ ಪದ್ಧತಿನೇ ಇದು. ನಮ್ಮ ಯಜ್ಞಕ್ಕೆ ಉಪಯೋಗವಾಗತಕ್ಕಂತಹ ಗೋವುಗಳು ಕೂಡ ಶೋಭನವಾದಂತಹ ದೀಪ್ತಿಯಿಂದ, ಕಾಂತಿಯಿಂದ ಕೂಡಿರುವಂತಾಗಲಿ. ನಿನ್ನನ್ನ ಸ್ತೋತ್ರ ಮಾಡ್ತಾ ಇದ್ದೇವಲ್ಲ ನಾವು ಅದ್ಯತನಂ ಈ ಜನ್ಮದಲ್ಲಿ ಮಾಡಿದ ಪಾಪವನ್ನು, ಕಾಲಾಂತರ ಭಾವಿ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪವನ್ನೂ ಮೋಚನೆ ಮಾಡಿಬಿಡು. ಚೆನ್ನಾಗಿದೆ ನೋಡಿ. ನೂನಂ ವೃಜಿನಂ. ಈಗ ಈ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಗಳಿಂದಲೂ, ಜನ್ಮಾಂತರದಲ್ಲಿ ನಾವು ಮಾಡಿದಂತಹ ಪಾಪಗಳಿಂದಲೂ ನಮ್ಮನ್ನ ವಿವೇಚಯ, ಬಿಡಿಸಿಬಿಡು. ವಿವಿಕ್ತರನ್ನಾಗಿ ಮಾಡು. ನಮ್ಮನ್ನ ದೂರ ಮಾಡಿಬಿಡು. ಆ ಪಾಪಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತೆ ಮಾಡಿ. ಅದ್ಭುತವಾದ ಮಂತ್ರ ಇದು. ಇದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ, ತೇನ ವಿಚಿರ ಪೃಥಕ್ ಭಾವೇ, ಬೇರೆ ಮಾಡುವುದು. ಪಾಪ ವಿಯೋಗವನ್ನ ಮಾಡ್ತಾನೆ ಭಕ್ತರಾಗಿರತಕ್ಕ ವ್ಯಕ್ತಿಗಳಿಂದ. ಅವರಲ್ಲಿ ಆ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ಮಾಡಿರಬಹುದಾದ ಪಾಪಗಳ ಸಂಪರ್ಕ ಇದ್ರೆ, ಪಾಪ ಸಂಬಂಧ ಇದ್ರೆ ಅದನ್ನ ಬಿಡಿಸಿ ಬಿಡ್ತಾನೆ ಎನ್ನುವ ಅರ್ಥದಿಂದ ಈ 269ನೇ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ಯಾವುದು? ವಿವಿಕ್ತ. ಅದ್ಭುತವಾದ ಮಂತ್ರಗಳಿದೆಲ್ಲ. ಮುಂದೆ ಹೇಳ್ತಾರೆ, ಓಂ ಅನ್ಯಥಾ ಚಿಚ್ಛೂರೋ ಯಚ್ಛಕ್ರ ವಿದುರೋ ಗೃಣೀಶೇ ಮಾನಿರರಂ ಶುಕ್ರದುಘಸ್ಯ ಧೇನೋರಾಂಗಿರಸಾನ್ ಬ್ರಹ್ಮಣ ವಿಪ್ರಜಿನ್ವ. ಓಂ ಶ್ರುತಿ ಸಾಗರಾಯ ನಮಃ. ಓಂ. ಇಲ್ಲಿ ದೇವರನ್ನ ಶ್ರುತಿ ಸಾಗರ ಅಂತ ಕರೆದ್ರು. ಶಕ್ರ, ಹೇ ಶಕ್ರ, ಸರ್ವ ಕಾರ್ಯೇಶು ಶಕ್ತ, ಎಲ್ಲ ಕರ್ಮಗಳನ್ನ ಮಾಡುವಲ್ಲಿಯೂ ಶಕ್ತ, ಸಮರ್ಥ. ಶೂರ, ನೀ ವಿಕ್ರಾಂತ, ನೀನೊಮ್ಮೆ ಕಾಲಿಟ್ಟೆ ಅಲ್ಲಿ ಅಂದ್ರೆ ಮುಗೀತು ಅಂತ ಅರ್ಥ. ಯಾರು ಅಲ್ಲಿ ಬಂದು ನಿನ್ ಗೆಲ್ಲಿಕ್ ಆಗೋದಿಲ್ಲ. ಶೂರ. ಮತ್ತೆ ವಿದುರ, ಶತ್ರುಗಳನ್ನ ಸೀಳುವವನೇ. ಇಂತಹ ನಿನ್ನನ್ನ ನಾವು ಚೆನ್ನಾಗಿ ಸ್ತೋತ್ರ ಮಾಡ್ತೇವೆ. ಸ್ತೂಯಸೆ, ಎಲ್ಲರಿಂದಲೂ ನೀನು ಸ್ತೋತ್ರ ಮಾಡಿಸಿಕೊಳ್ತಿ. ಎಲ್ಲರೂ ನಿನ್ನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಸರ್ವ ಕಾರ್ಯಗಳಲ್ಲಿಯೂ ಶಕ್ತ. ನೋಡಿ, ದೇವರು ಸರ್ವ ಕಾರ್ಯಗಳಲ್ಲಿ ಸಮರ್ಥ, ವಿಕ್ರಾಂತ, ಶೂರ, ಶತ್ರುಗಳನ್ನ ಸೀಳುವವನು. ಇಂತಹ ನಿನ್ನನ್ನ ಎಲ್ಲರೂ ಸ್ತೋತ್ರ ಮಾಡ್ತಾರಪ್ಪ. ತಸ್ಮಾತ್, ಈ ಕಾರಣದಿಂದ ನೀನು
ನಮ್ಮ ಸ್ತೋತ್ರವನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಸ್ತೋತ್ರಂ ಪರಿತ್ಯಜ್ಯ ಇತಿ ಯಾವತ್. ಈ ಪ್ರಕಾರವಾಗಿ ನಾವು ಮಾಡ್ತಕ್ಕಂತ ಸ್ತೋತ್ರದಿಂದ ನಾವ್ ಇಲ್ಲೆಲ್ಲೋ ಸ್ತೋತ್ರ ಮಾಡ್ತಾ ಇದ್ದೇವೆ, ನೀನ್ ಅಲ್ಲೆಲ್ಲೋ ಹೋಗೋದು, ಹಾಗೆ ಮಾಡ್ಬೇಡ. ನಾವು ಮಾಡುವಂತಹ ಎಲ್ಲ ಸ್ತೋತ್ರವನ್ನ ಕೇಳು. ಅಥವಾ ನಮ್ಮ ಬಾಯಿ ನಿನ್ನ ಸ್ತೋತ್ರವನ್ನಲ್ಲದೆ ಬೇರೇನನ್ನೂ ಮಾಡದೇ ಇರಲಿ. ನಮ್ಮ ಬಾಯಿನಿಂದ ನಮ್ಮನ್ ಮಾತು, ನಮ್ಮ ವಾಗೇಂದ್ರಿಯ ನಿನ್ನ ಸ್ತೋತ್ರವಲ್ಲದೆ ಬೇರೆ ಇನ್ನೇನನ್ನೂ ಮಾಡದೇ ಇರಲಿ. ನೀನು ಕೊಟ್ಟಂತಹ ಒಳ್ಳೆಯ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಮೊದಲಾದ ಪದಾರ್ಥಗಳನ್ನ ಕೊಡತಕ್ಕಂತ ಗೋವುಗಳು ನಮ್ಮನ್ನ ಬಿಟ್ಟು ಯಾವತ್ತೂ ಹೋಗದೇ ಇರ್ಲಿ, ಶಾಶ್ವತವಾಗಿ ನಮ್ ಜೊತೆಲೇ ಇರ್ಲಿ. ಅದು ಸಾ ಸ್ತುತಿ ಗೌಹು ವಾ ಅಸ್ಮಾಸು ಸರ್ವದಾ ನಿವಸತು. ನಮ್ಮಲ್ಲಿಯೇ ಶಕ್ರ ಸರ್ವ ಕಾರ್ಯಗಳಲ್ಲಿ ಸಮರ್ಥನೂ ಶೂರನೂ ಶತ್ರುಗಳನ್ನ ವಿದಾರಣೆ ಮಾಡುವವನೂ ಆಗಿರ್ತಕ್ಕ ಇಂದ್ರನೇ ನಮ್ಮನ್ನ ನೀನು ಬಿಟ್ಟು ಹೋಗ್ಬೇಡ. ಅಂದ್ರೆ ಜ್ಞಾನ ನಮ್ಮಿಂದ ದೂರ ಆಗದೆ ಇರ್ಲಿ, ಸ್ತೋತ್ರ ನಮ್ಮಿಂದ ದೂರ ಆಗದೆ ಇರ್ಲಿ. ಗೋವುಗಳು ದೇವರ ಸ್ತೋತ್ರ ಮಾಡಿದ್ವಿ ಅಂದ್ರೆ ಸಂಪತ್ತು ಬಂದೇ ಬರುತ್ತೆ. ನಮ್ಮನ್ನ ಯಾವುದು ಬಿಡಬಾರ್ದು ಅಂದ್ರೆ ದೇವರ ಧ್ಯಾನ ಮಾಡುವುದನ್ನ, ದೇವರ ಸ್ತೋತ್ರ ಮಾಡುವುದನ್ನ ಬಿಡಬಾರದು. ನಾವು ಸಾಯೋ ಕಾಲಕ್ಕೆ ಭಗವಂತನ ಸ್ಮೃತಿ ಬರಬೇಕು ಅಂದ್ರೆ ಶ್ರುತಿ ಸಾಗರಾಯ ನಮಃ ಅಂತ ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕು. ಈ ಮಂತ್ರವನ್ನ ಹೇಳಿ ದೇವರಿಗೆ ಒಂದು ತುಳಸಿ ಹಾಕ್ಬಿಟ್ರೆ ಅದು ಅರ್ಥ. ಒಳ್ಳೆ ವೃದ್ಧಾಪ್ಯ ಕಾಲದಲ್ಲಿ, ರಿಟೈರ್ಡ್ ಲೈಫ್ ಅಲ್ಲಿ ದೇವರ ವಿಷಯ ಬಿಟ್ಟು ಬೇರೆ ಮಾತಾಡಬಾರದು ಅಂತ ಯಾರಿಗೆ ಮನಸ್ಸಿದೆಯೋ ಅಂಥವರೆಲ್ಲ ಇದನ್ನ ಚಿಂತನೆ ಮಾಡಬೇಕು. ಶ್ರುತಿ ಸಾಗರ ಅಂತ ಪರಮಾತ್ಮನನ್ನ ಕೇಳಬೇಕು. ಆದ್ದರಿಂದ ನನ್ನ ಬಾಯಿ ಯಾವಾಗ್ಲೂ ನೀನ್ ಸ್ತೋತ್ರ ಮಾಡ್ತಿರ್ಲಿ, ಅದು ಬಿಟ್ಟು ಬೇರೆ ಕಡೆ ಹೋಗದೇ ಇರ್ಲಿ. ನನ್ನ ಮನೆಯಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟ ಗೋವೇ ಮೊದಲಾಗಿರತಕ್ಕ ಸಂಪತ್ತುಗಳು ಯಾವಾಗ್ಲೂ ಇರ್ಲಿ. ಹೇ ವಿಪ್ರ, ಒಳ್ಳೆ ಪ್ರಾಜ್ಞನಾಗಿರತಕ್ಕಂಥ ಇಂದ್ರ, ನಿನ್ನನ್ನ ಸ್ತೋತ್ರ ಮಾಡತಕ್ಕಂತಹ ಅಂಗಿರ ಗೋತ್ರೋತ್ಪನ್ನರಾಗಿರತಕ್ಕಂಥ ನಮ್ಮನ್ನ ಅನ್ನಾದಿಗಳಿಂದ ಪ್ರೀತಿಪಡಿಸು. ಎಷ್ಟ್ ಚೆನ್ನಾಗಿದೆ ನೋಡಿ. ಒಳ್ಳೆ ಜ್ಞಾನ, ಅನ್ನ ಎರಡರಿಂದಲೂ ಕೂಡ ನಮ್ಮನ್ನ ಪ್ರೀತಿ ಪಡಿಸ್ಬೇಕಪ್ಪ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ನೋಡಿ, ಈ ಈ 5 ಮಂತ್ರಗಳು, 5 ಮಂತ್ರ ಎಷ್ಟಾಯ್ತು ಇಲ್ಲಿ? 5 ಮಂತ್ರ 265ರಿಂದ ಕರೆಕ್ಟ್ ಆಗಿ 5 ಆಯ್ತು. 1 2 3 4 5 6. 1 2 3 4 5 6. ಈ ಸೂಕ್ತ ಪೂರ್ತಿ ನರ ಎಂಬತಕ್ಕಂತಹ ಋಷಿ ಪರಮಾತ್ಮನಲ್ಲಿ ಮಾಡಿರ್ತಕ್ಕಂಥ ಸ್ತೋತ್ರ. ಯಾವಾಗ ನಿನ್ನ ಅನುಗ್ರಹ ನಮಗಾಗತ್ತೆ? ಯಾವಾಗ ಅಂದ್ರೆ ಫಲ ವಿಳಂಬ ಆಗಿದೆ, ವಿಳಂಬ ಆಗಬಾರದು. ಯಾಕೆ ವಿಳಂಬ ಆಯ್ತು? ಕೊಡಬೇಕು ನೀನು ಅಂತ ದೇವರಲ್ಲಿ ಮಾಡ್ತಕ್ಕಂತಹ ಪ್ರಾರ್ಥನೆ. ಈ ಪ್ರಾರ್ಥನೆ ಕೊನೆಯ ಮಂತ್ರ. ಅನೇನ ಶ್ರುಶ್ರವಣೆ ಇತ್ಯಸ್ಮಾತ್. ಶ್ರುತಿ ಕೇಳುವುದು, ಶ್ರವಣ. ಶ್ರುತಿ ಅಂದ್ರೆ ಶ್ರವಣ. ಯಾವುದರ ಶ್ರವಣ? ಗುಣಾನಾಂ ಶ್ರವಣಂ, ದೇವರ ಗುಣಗಳ ಶ್ರವಣ, ಅದೇ ಸ್ತೋತ್ರ. ಅಂತಹ ಸ್ತೋತ್ರಗಳಿಂದ ಸಾಗರದಂತೆ ತುಂಬಿದ್ದಾನೆ. ಸಾಗರ, ಸಮುದ್ರ ಹೇಗೆ ತುಂಬಿರತ್ತೋ ಹಾಗೆ ಸ್ತೋತ್ರಗಳೆಂಬ ಸಾಗರದಿಂದ ತುಂಬಿ ಬಿಟ್ಟಿದ್ದಾನೆ. ಗುಣಸಾಗರ, ಗುಣಸಾಗರನನ್ನ ಶ್ರುತಿ ಸಾಗರ, ಸ್ತೋತ್ರ ಸಾಗರ ಹೇಳ್ತಾ ಇದೆ. ಸ್ತೋತ್ರಗಳೆಂಬ ಸಾಗರಗಳಿಂದ ತುಂಬಿದ್ದಾನೆ, ಅನಂತ ಗುಣ ಪರಿಪೂರ್ಣನಿದ್ದಾನೆ ಎನ್ನುವ ಅರ್ಥ ಇಟ್ಟುಕೊಂಡು 270ನೇ ಮಂತ್ರ ಪ್ರತಿಪಾದ್ಯವಾಗಿ ಬರತಕ್ಕ ಭಗವದ್ ರೂಪ ಯಾವುದು? ಶ್ರುತಿ ಸಾಗರ. ಈ ಸೂಕ್ತದಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾದ ಪ್ರಾರ್ಥನೆ ಒಂದು, ಜ್ಞಾನಿಗಳ ಸಂಪರ್ಕದಲ್ಲಿ ನಮ್ಮನ್ನ ಇಡು ಅನ್ನುವ ಉತ್ಕೃಷ್ಟವಾದ ಪ್ರಾರ್ಥನೆ ಈ ಮಂತ್ರದಲ್ಲಿ ನಮಗ್ ಕಂಡು ಬಂದಿದೆ. ಈ ಸೂಕ್ತದಲ್ಲಿ ನಾವು ದೇವರ ನಿತ್ಯದಲ್ಲಿಯೂ ಪ್ರಾರ್ಥನೆ ಮಾಡಬೇಕು. ವಿವಿಕ್ತಾಯ ನಮಃ ಅನ್ನುವ ಮಂತ್ರ ಯಾವಾಗಲೂ ಬಿಡುವಿದ್ದಾಗಲೂ ವಿವಿಕ್ತ 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 ಅಂತ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ರೆ ಒಳ್ಳೆ ಜ್ಞಾನಿಗಳ ಸಂಪರ್ಕದಲ್ಲಿ ಪರಮಾತ್ಮ ನಮ್ಮನ್ನು ಇಡ್ತಾನೆ. ಯಾವುದೋ ಜನ್ಮದಲ್ಲಿ ನಮ್ಮ ಜ್ಞಾನಿಗಳ ಹೊಟ್ಟೆಯಲ್ಲಿ ಹುಟ್ಟುವಂತೋ ಏನೋ ಒಂದು ಮಾಡಿ ನಮ್ಮನ್ನ ಅನುಗ್ರಹ ಮಾಡ್ತಾನೆ ದೇವ್. ಹೀಗೆ 10 ಮಂತ್ರಗಳ ಅನುಸಂಧಾನ ನಡೆದಿದೆ. ಇದರಿಂದ ಪರಮಾತ್ಮ ಪ್ರೀತನಾಗ್ಲಿ.
ನಾಳೆ ಒಳ್ಳೆ ಉತ್ಕೃಷ್ಟವಾದಂತಹ ದಿವಸ, ವೈಕುಂಠ ಏಕಾದಶಿ. ಪರಮಾತ್ಮ ಉತ್ತರದ ಬಾಗಿಲಿನಿಂದ ಎಲ್ಲರಿಗೂ ದರ್ಶನವನ್ನ ಕೊಡತಕ್ಕಂತಹ ಪರ್ವಕಾಲ. ಒಂದು ಶ್ಲೋಕವನ್ನಾದರೂ ಕೂಡ ಭಾಗವತದ ಅನುಸಂಧಾನವನ್ನ ಮಾಡ್ರಿ. ಎಲ್ಲರಿಗೂ ಪರಮಾತ್ಮ ಒಳ್ಳೆಯದು ಮಾಡ್ಲಿ. ನಾಳೆ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣ.